Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ನಾವೆಲ್ಲರೂ ಈ ಮಧ್ಯಾಹ್ನ 3:30 ಗಂಟೆಯ ಸಮಯದಲ್ಲಿ ಸ್ವರ್ಗೀಯ ಮನ್ನ ಶುಶ್ರೂಷೆಯಲ್ಲಿ ಒಂದಾಗುತ್ತಾ ಇದ್ದೇವೆ. ಈ ಸ್ವರ್ಗೀಯ ಮನ್ನ ಶುಶ್ರೂಷೆ ನಮ್ಮನ್ನು ದೇವರ ಆತ್ಮದಿಂದ ಮುನ್ನಡೆಸುವಂಥದ್ದು. ಅನೇಕ ವಿಧದ ಸತ್ಯಗಳನ್ನ, ಅನೇಕ ವಿಧದ ವಿಷಯಗಳನ್ನ, ಗೂಢಾರ್ಥಗಳನ್ನ ನಮಗೆ ಪ್ರಕಟಿಸುವಂತದ್ದಾಗಿದೆ ಈ ಸ್ವರ್ಗೀಯ ಮನ್ನ ಶುಶ್ರೂಷೆ. ಪ್ರಿಯರೇ, ನಮ್ಮ ಈ ವಿಶ್ವಾಸಭರಿತ ಜೀವಿತ ಒಂದು ಸುಂದರವಾದಂತಹ ತಾಣ. ದೇವರ ವಾಕ್ಯವನ್ನ ಪ್ರೀತಿಸುತ್ತಾ, ದೇವರ ವಾಕ್ಯವನ್ನ ನಾವು ಕಾಯುತ್ತಾ, ಆ ದೇವರ ವಾಕ್ಯದಲ್ಲಿ ಮಿಂದು ಹೋಗುವಂತಹ ಅನುಭವವು ನಮ್ಮ ಜೀವಿತದಲ್ಲಿ ನಮಗೆ ಹೆಚ್ಚಿನ ಅನುಗ್ರಹವನ್ನು ತರುತ್ತದೆ. ಪ್ರಿಯರೇ, ವಿಶ್ವಾಸದ ಜೀವನ ಎಂದು ನಾವು ಚಿಂತಿಸುವಾಗ, ಈ ವಿಶ್ವಾಸ ಕೇವಲ ನಮ್ಮ ಜೀವಿತದಲ್ಲಿ ಬಾಯಿ ಮಾತುಗಳಾಗಿದೆಯಾ, ಅಥವಾ ಆ ವಿಶ್ವಾಸ ನಮ್ಮ ಜೀವಿತದಲ್ಲಿ ಜೀವ ತಳೆದಿದೆಯಾ, ಅಥವಾ ವಿಶ್ವಾಸ ಕೇವಲ ಒಂದು ಪಕ್ಷಿನೋಟವಾಗಿ ಮನುಷ್ಯನ ಮುಂದೆ ತೋರ್ಪಡಿಸುವಂತದ್ದಾಗಿದೆಯಾ? ಇವುಗಳನ್ನ ನಾವು ಚಿಂತನೆಗೆ ತೆಗೆದುಕೊಳ್ಳಬೇಕು. ಪ್ರಿಯರೇ, ದೇವರನ್ನ ನಾವು ಪ್ರೀತಿಸುತ್ತೇವೆ. ಇದು ಗಡಿ ಗಡಿ ನಾವು ಹೇಳುವಂತಹ ವಿಷಯ. ನಾನು ದೇವರನ್ನ ಪ್ರೀತಿಸುತ್ತೇನೆ. ನೋಡಿ, ಈ ವಾಕ್ಯವನ್ನ ನಾವು ಪದೇ ಪದೇ ಧ್ಯಾನಿಸುವುದಾದರೆ, ನಾನು ನಿಜವಾಗಿಯೂ ದೇವರನ್ನ ಪ್ರೀತಿಸುತ್ತೇನೆ ಎಂದು ಹೇಳಲು ಖಂಡಿತವಾಗಿಯೂ ಸಾಧ್ಯ. ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂದು ಹೇಳಲು ಖಂಡಿತವಾಗಿಯೂ ಸಾಧ್ಯ. ಈ ದೇವರ ಪ್ರೀತಿಯ ಸಂಕೇತವನ್ನ ನಾವು ನಮ್ಮ ಜೀವಿತದಲ್ಲಿ ಅನುಭವಿಸಲು ಸಹ ಸಾಧ್ಯ. ನಾವು ದೇವರನ್ನ ಪ್ರೀತಿಸುತ್ತೇವೆ. ನಾನು ದೇವರನ್ನ ಪ್ರೀತಿಸುತ್ತೇನೆ, ನೀವು ದೇವರನ್ನ ಪ್ರೀತಿಸುತ್ತೀರಿ. ಹೀಗೆ ಎಲ್ಲರೂ ದೇವರನ್ನ ಪ್ರೀತಿಸುತ್ತೇವೆ. ಆದರೆ ನಾವಾರು ದೇವರು ನುಡಿದಂತಹ ಮಾತುಗಳನ್ನ ಅನುಸರಿಸಿ ನಡೆಯುವುದಿಲ್ಲ. ನಾವೆಲ್ಲರೂ ದೇವರನ್ನ ಪ್ರೀತಿಸುತ್ತೇವೆ, ಆದರೆ ದೇವರು ನುಡಿದ ಮಾತುಗಳನ್ನ ನಾವು ಅನುಸರಿಸಿ ನಡೆಯಲು ಸಿದ್ಧರಾಗಿಲ್ಲ. ಇದು ಹೇಗೆ ಸಾಧ್ಯ? ನಾನು ನಿಜವಾಗಿಯೂ ದೇವರನ್ನ ಪ್ರೀತಿಸುತ್ತೇನೆ ಎಂದು ಹೇಳುವುದಾದರೆ, ನಾನು ದೇವರ ವಾಕ್ಯವನ್ನ ನಾನು ಅನುಸರಿಸಿ ನಡೆಯಬೇಕು. ದೇವರ ಆಜ್ಞೆಯನ್ನು ನಾನು ಕೈಗೊಂಡು ನಡೆಯಬೇಕು. ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ಒಂದು ಆಜ್ಞೆಯನ್ನ ನಾನು ನಿರಾಕರಿಸಿದರೂ ಸಹ ನಾನು ದೇವರನ್ನ ಪ್ರೀತಿಸುವವನಲ್ಲ ಎಂಬುದಾಗಿ ವೇದವಾಕ್ಯ ಹೇಳುತ್ತದೆ. ದೇವರನ್ನ ಪ್ರೀತಿಸುವುದು ಎಂದರೆ ದೇವರನ್ನ ನನ್ನ ಸ್ವಂತವಾಗಿಸಿಕೊಳ್ಳುವುದು. ದೇವರನ್ನ ಪ್ರೀತಿಸುವುದು ಎಂದರೆ ನಾನು
ದೇವರನ್ನ ನನ್ನ ಸ್ವಂತವಾಗಿಸಿಕೊಳ್ಳುವುದು. ಎಷ್ಟರವರೆಗೆ ನಾನು ದೇವರನ್ನ ನನ್ನ ಸ್ವಂತವಾಗಿಸಿಕೊಳ್ಳುತ್ತೇನೋ ಅಷ್ಟರವರೆಗೂ ನಾನು ದೇವರನ್ನ ಪ್ರೀತಿಸ್ತಾ ಇರ್ತೇನೆ. ಎಷ್ಟರವರೆಗೂ ದೇವರ ಆಜ್ಞೆಗಳ ಕಡೆ ನನ್ನ ಗಮನವನ್ನು ಕೊಡುತ್ತಾ ಇರ್ತೇನೋ ಅಷ್ಟರವರೆಗೆ ನಾನು ದೇವರನ್ನ ಪ್ರೀತಿಸುತ್ತಾ ಇರ್ತೇನೆ. ಎಷ್ಟರವರೆಗೆ ದೈವ ಭಯವು ನನ್ನಲ್ಲಿ ಇರುತ್ತದೋ ಅಷ್ಟರವರೆಗೆ ನಾನು ದೇವರನ್ನ ಪ್ರೀತಿಸುತ್ತಾ ಇರುತ್ತೇನೆ. ಎಷ್ಟರವರೆಗೆ ನನಗೆ ದೈವ ಪದ್ಧತಿ ಗ್ರಹಿಸಲು ಸಾಧ್ಯವಾಗುತ್ತದೋ ಅಷ್ಟರವರೆಗೆ ನಾನು ದೇವರನ್ನ ಪ್ರೀತಿಸ್ತಾ ಇರ್ತೇನೆ. ಎಷ್ಟರವರೆಗೆ ನಾನು ಪರರನ್ನು ಪ್ರೀತಿಸುತ್ತೇನೋ ಅಷ್ಟರವರೆಗೂ ನಾನು ದೇವರನ್ನ ಪ್ರೀತಿಸುತ್ತಾ ಇರುತ್ತೇನೆ. ಎಷ್ಟರವರೆಗೆ ನಾನು ಸಹನೆಯಿಂದ ಜೀವಿಸುತ್ತೇನೋ ಅಷ್ಟರವರೆಗೆ ನಾನು ದೇವರನ್ನ ಪ್ರೀತಿಸುತ್ತಾ ಇರ್ತೇನೆ. ಆದರೆ ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂದು ಹೇಳಿ ನಾನು ದೇವರ ಆಜ್ಞೆಯನ್ನು ಮೀರಿ ನಡೆಯುವುದಾದರೆ ಆ ಪ್ರೀತಿ ಸುಳ್ಳು. ಪ್ರಿಯರೇ, ನನ್ನ ಮುಂದೆ ಒಂದು ಕ್ಲಿಪ್ ಇದೆ, ನೀವು ಕಾಣ್ತಾ ಇರ್ಬೋದು. ಈ ಒಂದು ಕ್ಲಿಪ್ಪು ನಾವು ಪ್ರೆಸ್ ಮಾಡುವಾಗ ಓಪನ್ ಆಗ್ತದೆ. ಪ್ರೆಸ್ ಮಾಡಿ ಓಪನ್ ಮಾಡಿ ನಾವು ನೋಡಿ, ಈಗ ಬೆರಳು ಸಿಕ್ಕಿಸುವಾಗ ಅದು ಸಿಕ್ಕಿಕೊಳ್ಳುತ್ತೆ, ಅದು ಬಿಡುವುದಿಲ್ಲ. ನೋಡ್ತಾ ಇರ್ಬೋದು ನೀವು. ಈ ಕ್ಲಿಪ್ಪು ಕೇವಲ ಒಂದು ತಂತಿಯ ಸಹಾಯದಿಂದ ಇರುತ್ತದೆ. ಇಷ್ಟು ದೊಡ್ಡದಾದಂತಹ ಕ್ಲಿಪ್ಪು ಇದು ಕೆಲಸ ಮಾಡುವುದು ಕೇವಲ ಒಂದೇ ಒಂದು ಚಿಕ್ಕ ತಂತಿಯ ಒಳಭಾಗದಲ್ಲಿರುವಂತಹ ಚಿಕ್ಕ ತಂತಿಯ ನಿಮಿತ್ತವಾಗಿ. ಈ ಕ್ಲಿಪ್ ಅನ್ನ ಒಮ್ಮೆ ನಾವು ಸಿಕ್ಕಿಸಿದ್ದೇ ಆದರೆ ಅದು ಎಷ್ಟು ಗಂಟೆಗಳ ಕಾಲವಾದರೂ ಅಲುಗಾಡುವುದಿಲ್ಲ. ಎಷ್ಟು ಗಂಟೆಗಳ ಕಾಲ ಗಾಳಿ ಬೀಸಿದರೂ ಅದು ಹಿಡಿದುಕೊಂಡಂತಹ ವಸ್ತುವನ್ನು ಬಿಡುವುದಿಲ್ಲ. ಹೀಗೆ ನಾವು ನಮ್ಮ ಜೀವಿತದಲ್ಲಿ ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂದರೆ ಒಮ್ಮೆ ನಾನು ದೇವರನ್ನ ಹಿಡಿದುಕೊಂಡದ್ದೇ ಆದರೆ ಮತ್ತೆ ನಾನು ಬಿಡಲು ಅಸಾಧ್ಯ. ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂಬುದಾದರೆ ಇದು ಎಂದಿಗೂ ಶಾಶ್ವತವಾಗಿರಬೇಕು. ನಾನು ಹಿಡಿದಾಗಿಯೇ ಇರಬೇಕು, ನಾನು ಬಿಟ್ಟು ಹೋಗಬಾರದು. ನಾನು ದೇವರನ್ನ ಪ್ರೀತಿಸುತ್ತೇನೆ, ಹೌದು. ನೋಡಿ, ಈ ಒಂದು ದೇವರನ್ನ ಪ್ರೀತಿಸುತ್ತೇನೆ, ಹೌದು. ಈ ಕ್ಲಿಪ್ಪು ಸದಾಕಾಲ ಕೆಲಸ ಮಾಡಲು ಸಿದ್ಧವಾಗಿರುತ್ತದೆ. ಬೇಕು ಅಂದಾಗ ಇದು ಓಪನ್ ಆಗ್ತದೆ, ಬೇಡ ಅಂದಾಗ ಮುಚ್ಚೋಗ್ತದೆ. ನಾನು ಯಾವಾಗ ಇದನ್ನು ಪ್ರೆಸ್ ಮಾಡ್ತೀನೋ ಅದು ಬಾಯಿ ತೆರೆಯುತ್ತದೆ. ಹೀಗೆ ನಾನು ನನ್ನ ಹೃದಯವನ್ನು ತೆರೆಯುವಾಗ ನಾನು ದೇವರಿಗಾಗಿ ಹಂಬಲಿಸುತ್ತೇನೆ. ನಾನು ನನ್ನ ಪೂರ್ಣ ಮನಸ್ಸಿನಿಂದ ಅಥವಾ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ ಯಾವಾಗ ನಾನು ದೇವರೊಂದಿಗೆ ಜೀವಿಸಬೇಕು ಎಂದು ನಾನು ಚಿಂತಿಸುತ್ತೇನೋ, ಆ ಚಿಂತನೆಯಲ್ಲಿ ಯಾವಾಗ ದೃಢತೆ ನನ್ನಲ್ಲಿ ಬರುತ್ತದೋ ಆ ದೃಢತೆಯು ಈ ಕ್ಲಿಪ್ಪಿನ ಹಾಗೆ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ. ದೇವರನ್ನು ಬಿಟ್ಟಾಗಲು ಸಾಧ್ಯವಿಲ್ಲ. ಪ್ರಿಯರೇ, ದೇವರನ್ನು ನಾನು ಪ್ರೀತಿಸ್ತಾ ಇದ್ದೇನೆ. ನಾವು ಹೇಳ್ತೇವೆ, ನಾನು ದೇವರನ್ನ ಪ್ರೀತಿಸ್ತಾ ಇದ್ದೇನೆ. ಪ್ರಿಯರೇ, ದೇವರು ಸದಾ ನಮ್ಮನ್ನ ಪ್ರೀತಿಸ್ತಾ, ನಾವು ಹೇಳ್ತೇವೆ ದೇವರನ್ನ ಪ್ರೀತಿಸ್ತಾ ಇದ್ದೇವೆ ಅಂತೇಳಿ, ಆದರೆ ದೇವರು ಹೇಳುವುದಿಲ್ಲ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೇನೆ ಅಂತೇಳಿ. ಯಾಕೆಂದ್ರೆ ದೇವರೇ ಪ್ರೀತಿಯಾಗಿದ್ದಾರೆ. ಪ್ರಿಯರೇ, ಯಾವಾಗ ನಾನು ದೇವರನ್ನ ಹಿಡಿದುಕೊಳ್ಳುತ್ತೇನೆ, ನನ್ನ ಹೃದಯವೆಂಬ ಕ್ಲಿಪ್ ಹೇಗೆ ದೇವರನ್ನ ಆವರಿಸಿಕೊಳ್ಳುತ್ತದೆ, ದೇವರನ್ನ ನಾನು ಬಿಗಿಯಾಗಿ ಹಿಡಿದುಕೊಳ್ಳುತ್ತೇನೋ, ಆ ಕ್ಷಣ ನಾನು ಎಲ್ಲವನ್ನ ತ್ಯಜಿಸುತ್ತೇನೆ. ನನಗೆ ಎಲ್ಲವೂ ದೇವರೇ ಆಗಿರುತ್ತಾರೆ. ಪ್ರಿಯ, ಹಾಗೆಯೇ ಈ ಒಂದು ಕ್ಲಿಪ್ಪಿನ ಸಹಾಯದಿಂದ ನಾವು ವಸ್ತುಗಳನ್ನು ಹಿಡಿಯುತ್ತೇವೆ. ಯಾವುದೇ ಒಂದು ವಸ್ತುಗಳನ್ನು ಹಿಡಿಯಬಹುದು, ಒಂದು ಪೆನ್ನನ್ನು ಹಿಡಿಯಬಹುದು, ಒಂದು ಬಟ್ಟೆಯನ್ನು ಹಿಡಿಯಬಹುದು, ಯಾಕೆ ಒಂದು ಶ್ವಾಸವನ್ನು ಸಹ ಹಿಡಿಯಬಹುದು. ಈ ಒಂದು ಕ್ಲಿಪ್ ಅನ್ನ ಒಂದು ಮಗುವಿನ, ಒಂದು ವ್ಯಕ್ತಿಯ ಮೂಗಿಗೆ ಇಟ್ಟದ್ದೇ ಆದರೆ ಆ ವ್ಯಕ್ತಿಯು ಸಹ, ಮೂಗಿಗೂ ಬಾಯಿಗೂ ಈ ಕ್ಲಿಪ್ ಅನ್ನು ಇಟ್ಟದ್ದೇ ಆದರೆ ಆ ವ್ಯಕ್ತಿಯು ಸತ್ತು ಹೋಗುತ್ತಾನೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಒಳ್ಳೆಯದಾಗಿ ಉಪಯೋಗ ಮಾಡಿಕೊಳ್ಬಹುದು, ಕೆಟ್ಟದ್ದಾಗಿ ಉಪಯೋಗ ಮಾಡಿಕೊಳ್ಬಹುದು. ಈ ಮನುಷ್ಯನ ಚಿಂತನೆ ಒಳಿತಾಗಿ ಹೊರಬರುತ್ತದೆ, ಹೊರಟಾಗಿ ಹೊರಬರುತ್ತದೆ, ದುಷ್ಟತನವಾಗಿ ಹೊರಬರುತ್ತದೆ, ಕೆಟ್ಟತನವಾಗಿ ಹೊರಬರುತ್ತದೆ.
ಇದೇ ಬಾಯಿ ನಾವು ಒಬ್ಬರನ್ನ ಪ್ರೀತಿಸುವಂತೆ ಮಾಡುತ್ತದೆ, ಇದೇ ಬಾಯಿ ಒಬ್ಬರನ್ನ ನಾವು ದ್ವೇಷಿಸುವಂತೆ ಮಾಡುತ್ತದೆ. ಇದೇ ಬಾಯಿ ಒಬ್ಬರನ್ನ ಶಪಿಸುತ್ತದೆ, ಇದೇ ಬಾಯಿ ಮತ್ತೊಬ್ಬರನ್ನ ಉದ್ಧರಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಶೀರ್ವಾದದ ಬಾಯಿಯೂ ಇದುವೆ, ಶಾಪದ ಬಾಯಿಯೂ ಇದುವೆ. ಆದರೆ ನಾನು ದೇವರನ್ನ ಪ್ರೀತಿಸುತ್ತೇನೆ, ನಾನು ದೇವರನ್ನ ಪ್ರೀತಿಸುತ್ತೇನೆ. ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಪ್ರಿಯರೇ, ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂಬುದಾದರೆ ದೇವರು ನಮಗೆ ಒಬ್ಬ ಪೋಷಕನನ್ನ ಕೊಡುತ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಯೋಹಾನನ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ. ಈ ಯೋಹಾನನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳುವಂತಹ ನುಡಿ, ನಾನು ನಿಮಗೆ ಒಬ್ಬ ಪೋಷಕನನ್ನ ಕೊಡುತ್ತೇನೆ. ಆ ಪೋಷಕನು ಹೇಗೆಲ್ಲ ಕ್ರಿಯೆ ಮಾಡುತ್ತಾನೆ ಎಂಬುದನ್ನ ನಾವು ತುಂಬಾ ಆಳವಾಗಿ ನಾವು ಧ್ಯಾನಿಸಬೇಕು. ನೋಡಿ, ಇಂದಿನ ವಾಚನವನ್ನು ನಾವು ಧ್ಯಾನಿಸಿದ್ದೇ ಆದರೆ ಸಿರಾಕನ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುತ್ತೇವೆ. ಒಂದು ಬಂಗಾರವನ್ನ ಶುದ್ಧೀಕರಿಸಬೇಕಾದರೆ ಅದನ್ನ ಬೆಂಕಿಯಲ್ಲಿ ಹಾಕಬೇಕು ಎಂಬುದಾಗಿ ಸಿರಾಕ ಹೇಳುತ್ತಾನೆ. ಒಂದು ಬಂಗಾರ ಶುದ್ಧವಾಗಬೇಕು ಅಂದ್ರೆ ಅದನ್ನು ಬೆಂಕಿಯಲ್ಲಿ ಹಾಕಬೇಕು. ಹಾಗೆ ಒಬ್ಬ ಸೇವೆ ಮಾಡುವವನು, ದೇವರ ಸೇವೆ ಮಾಡುವವನು ಶುದ್ಧವಾಗಬೇಕಾದರೆ ಅವನು ಅವಮಾನದಲ್ಲಿ ಬೀಳಬೇಕು ಎಂಬುದಾಗಿ ಸಿರಾಕ ಹೇಳ್ತಾ ಇದ್ದಾನೆ. ನೋಡಿ ವ್ಯತ್ಯಾಸ. ಬಂಗಾರವನ್ನು ಶುದ್ಧ ಮಾಡುವುದಕ್ಕೆ ಬೆಂಕಿಯಲ್ಲಿ ಹಾಕಬೇಕು. ಒಬ್ಬ ಸೇವಕನು, ದೇವ ಸೇವಕನು ಶುದ್ಧವಾಗಬೇಕಾದ್ರೆ ಅವನು ಅವಮಾನದಲ್ಲಿ ಬೀಳಬೇಕಂತೆ. ಅಂದ್ರೆ ಅವನ ಜೀವಿತದಲ್ಲಿ ಅವಮಾನಗಳು, ನಿಂದನೆಗಳು, ದೂಷಣೆಗಳು, ಅಪವಾದಗಳು, ದ್ವೇಷ, ಅವನ ಮೇಲೆ ಇಲ್ಲಸಲ್ಲದದ್ದು, ಮತ್ತೆ ಸತ್ಯಕ್ಕೆ ವಿರುದ್ಧವಾದ, ಹೀಗೆ ಹಲವಾರು ವಿಷಯಗಳಲ್ಲಿ ಅವನು ದೂಷಣೆಗೂ ನಿಂದನೆಗೂ ಒಳಗಾಗಬೇಕು. ತನ್ನ ಕುಟುಂಬದಲ್ಲಿಯೂ, ಪರಿಸರದಲ್ಲಿಯೂ, ಊರಿನಲ್ಲಿಯೂ, ಬೀದಿಯಲ್ಲಿಯೂ ಪ್ರೀತಿಸುವವರಿಂದಲೂ ಅಥವಾ ನೆರೆಯವರಿಂದಲೂ, ಯಾಜಕರಿಂದಲೂ, ಧರ್ಮಶಾಸ್ತ್ರಿಗಳಿಂದಲೂ, ಸದುಕಾಯರಿಂದಲೂ, ಪ್ರತಿಯೊಬ್ಬರಿಂದಲೂ ಅವಮಾನಕ್ಕೆ ಒಳಗಾಗಬೇಕು. ನೋಡಿ, ಒಬ್ಬ ಸೇವಕನು ಅವಮಾನಕ್ಕೆ ಒಳಗಾದರೆ ಮಾತ್ರ ಅವನು ಸೇವಕ. ಬರೇ ಕೈ ಚಪ್ಪಾಳೆ ತಟ್ಟಿ ಅಯ್ಯೋ ತುಂಬಾ ಪವರ್ಫುಲ್, ತುಂಬಾ ಸ್ಟ್ರಾಂಗ್ ಎಂಬುದಾಗಿ ಶಾಲ್ ಹಾಕಿ ಟೋಪಿ ಹಾಕಿದ್ರೆ ಅಲ್ಲ. ಒಬ್ಬ ಸೇವಕನಾದವನು ಅವಮಾನದ ಕುಲುಮೆಯಲ್ಲಿ ಬೀಳಬೇಕು. ನೋಡಿ, ಸಿರಾಕನ ಜ್ಞಾನ, ಇವೆಲ್ಲ ಅನುಭವಗಳಿಂದಲೇ ಒಬ್ಬ ಸೇವಕನು ಶುದ್ಧ ಬಂಗಾರವಾಗಲು ಸಾಧ್ಯ. ಈ ಯಾವ ಅನುಭವಗಳು ಒಬ್ಬ ಸೇವಕನಿಗೆ ಆಗದೆ ಹೋದರೆ ಅವನು ಸೇವಕನೆನಿಸಿಕೊಳ್ಳಲು ಸಾಧ್ಯವಿಲ್ಲ. ಕೇವಲ ಸಾರುವವನು ಎಂಬ ಪಟ್ಟವನ್ನು ಪಡೆದುಕೊಳ್ಳಬಹುದು ಅಷ್ಟೇ. ಪೂರ್ವ ಪ್ರವಾದಿಗಳನ್ನ ನಾವು ನೋಡುವುದಾದರೆ, ಪ್ರೇಷಿತರನ್ನ ನಾವು ನೋಡುವುದಾದರೆ, ರಕ್ತಸಾಕ್ಷಿಗಳನ್ನ ನಾವು ನೋಡುವುದಾದರೆ, ಇವರೆಲ್ಲರೂ ಅವಮಾನದ ಕುಲುಮೆಯಲ್ಲಿ ಬಿದ್ದವರು. ಈ ಅವಮಾನದ ಕುಲುಮೆಯಲ್ಲಿ ಇವರು ಬೀಳುವಾಗ ಇವರನ್ನು ಪೋಷಿಸುವವರು ಯಾರು? ಪವಿತ್ರ ಆತ್ಮರು, ಪೋಷಕರಾದ ಪವಿತ್ರ ಆತ್ಮರು. ಜಯಿಸಲು ಶಕ್ತಿಯನ್ನು ಕೊಡುವವರು ಪೋಷಕರಾದ ಪವಿತ್ರ ಆತ್ಮರು. ಪ್ರಿಯರೇ, ಈ ಪೋಷಕರಾದ ಪವಿತ್ರ ಆತ್ಮನ ಕುರಿತು ನಾವು ಹಲವಾರು ವಿಧದಲ್ಲಿ ಚಿಂತೆ ಮಾಡ್ತೇವೆ ಅಲ್ಲ. ಅವ್ರು ಬರ್ತಾರೆ, ಪವಿತ್ರ ಆತ್ಮರು ಬರುವಾಗ ನಾವು ಹೊಸ ಮನುಷ್ಯರಾಗ್ತೇವೆ. ಪವಿತ್ರ ಆತ್ಮರು ಬರುವಾಗ ನಾನು ವರದಾನಗಳನ್ನ ಪಡ್ಕೊಳ್ತೇನೆ. ಪವಿತ್ರ ಆತ್ಮರು ಬರುವಾಗ ನನಗೆ ಗುಣಪಡಿಸುವ ಶಕ್ತಿ ಸಿಗ್ತದೆ, ದೆವ್ವ ಬಿಡಿಸುವ ಶಕ್ತಿ ಸಿಗ್ತದೆ. ಪವಿತ್ರ ಆತ್ಮರು ಬರುವಾಗ ಅವರ ಹೃದಯದಲ್ಲಿರುವುದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಸಿಗ್ತದೆ. ಪವಿತ್ರ ಆತ್ಮರು ಬರುವಾಗ ಭಾಷಾವರ ಬರ್ತದೆ. ಪವಿತ್ರ ಆತ್ಮರು ಬರುವಾಗ ಹೀಗೆ ಹಲವಾರು ವರದಾನಗಳನ್ನ ನಾವು ನೋಡುತ್ತೇವೆ. ಪವಿತ್ರ ಆತ್ಮರು ಬರುವಾಗ ಏನು ಸಂಭವಿಸುತ್ತದೆ ಎಂದು. ಹಾಗೆಯೇ ಇನ್ನೂ ವಿಭಿನ್ನವಾದದ್ದು, ಅದಕ್ಕಿಂತ ವಿಭಿನ್ನವಾದ ಒಂದು ಹಂತದಲ್ಲಿ ಹೋಗಬೇಕಾದ್ರೆ ಪವಿತ್ರಾತ್ಮರು ಬರುವಾಗ ಏನು ಸಂಭವಿಸುತ್ತದೆ? ಶಾಂತಿ ನಿನ್ನಲ್ಲಿ, ಪ್ರೀತಿ ನಿನ್ನಲ್ಲಿ, ಸಹನೆ ನಿನ್ನಲ್ಲಿ, ಕರುಣೆ ನಿನ್ನಲ್ಲಿ, ಸಂತೋಷ ನಿನ್ನಲ್ಲಿ. ಪವಿತ್ರಾತ್ಮರು ಬರುವಾಗ ವರದಾನಗಳಿಗಿಂತ ಶ್ರೇಷ್ಠವಾದ ಫಲದಾನಗಳು ನಿನ್ನಲ್ಲಿ ಅದು ಪ್ರತಿಕ್ರಿಯಿಸುತ್ತದೆ. ಪವಿತ್ರ ಆತ್ಮರು ಯಾರು? ಈ ಪೋಷಕರು ಬರಬೇಕಾದ್ರೆ. ಆದರೆ ಇದಕ್ಕಿಂತ ವಿಭಿನ್ನವಾದದನ್ನ ಇಂದು ನಿಮ್ಮ ಮುಂದೆ ಹೇಳಲಿಕ್ಕೆ ಪವಿತ್ರ ಆತ್ಮರು ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಪವಿತ್ರ ಆತ್ಮರು ಬರುವಾಗ ಹೊಸ ಮನುಷ್ಯರಾಗ್ತೇವೆ, ಹೌದಲ್ಲ? ಯಾರಾದ್ರೂ ಹೇಳ್ತೀರಾ? ನಿಮ್ಮ ಅನುಭವ ಹೇಳಿ. ಪವಿತ್ರ ಆತ್ಮರು ಬರುವಾಗ ನಾವೇನಾಗ್ತೇವೆ? ದಯವಿಟ್ಟು ಉತ್ತರವನ್ನು ಕೊಡಿ. ಪವಿತ್ರ ಆತ್ಮರು ಬರುವಾಗ ನಾವೇನಾಗಬಹುದು?
ಈಗ ನೀವಲ್ಲಿ ಪವಿತ್ರಾತ್ಮರು ಬಂದ್ರೆ ನೀವೇನಾಗಬಹುದು, ನಿಮಗೇನ್ ಪಡಿಬಹುದು, ನಿಮ್ಮ ಜೀವನ ಏನು ವ್ಯತ್ಯಾಸ ಆಗಬಹುದು? ಹೇಳಿ ಅಲ್ಲ. ಯಾಕಂದ್ರೆ ನೀವೆಲ್ಲ ಹೇಳ್ಬೋದು, ನನಗೆ ಪವಿತ್ರಾತ್ಮರಿದ್ದಾರೆ, ನನಗೆ ಪವಿತ್ರಾತ್ಮರ ಅನುಭವ ಆಗಿದೆ, ಧ್ಯಾನದಲ್ಲಿ ಪವಿತ್ರಾತ್ಮರ ಅನುಭವ ಆಗಿದೆ, ಪ್ರಾರ್ಥನೆಯ ಅನುಭವ ಆಗಿದೆ, ಸೊ ಸಮಥಿಂಗ್ ಎಷ್ಟೋ ನೀವು ಹೇಳ್ಬಹುದು. ಆದ್ರೂ ಒಂದು ತುಣುಕಿನ ವಿಷಯ, ನಿಮ್ಮಲ್ಲಿ ಪವಿತ್ರಾತ್ಮರ ಅನುಭವ ಹೇಗೆ? ಒಂದು ವಾಕ್ಯದಲ್ಲಿ ಬರೆಯಿರಿ. ಯಾಕೆಂದ್ರೆ ನಾವು ತುಂಬಾ ಆಳವಾದ ಒಂದು ಸೆಷನ್ ಅನ್ನು ನಾವು ಚಿಂತಿಸ್ತಾ ಇದ್ದೇವೆ. ಬಲ ಹೊಂದುತ್ತೇವೆ. ವೆರಿ ಗುಡ್ ಆನ್ಸರ್. ನಿಜ, ಪವಿತ್ರಾತ್ಮರು ನಮ್ಮಲ್ಲಿ ಬರುವಾಗ ನಾವು ಬಲ ಹೊಂದುತ್ತೇವೆ. ಬಲಹೀನರಾಗಿರುವ ನಮ್ಮನ್ನು ಬಲ ಹೊಂದುವಂತೆ ಮಾಡುತ್ತಾರೆ. ಸರಿಯಾದ ಉತ್ತರ. ಬೇರೆ? ಯಾಕೆಂದ್ರೆ ಬಲಹೀನರನ್ನ ಬಲಪಡಿಸುವವರು ಪವಿತ್ರಾತ್ಮರು. ಯಾವ ಬಲಹೀನತೆಗಳು ನಮ್ಮಲ್ಲಿದ್ದರೂ ಆ ಎಲ್ಲ ಬಲಹೀನತೆಗಳಿಂದ ನಮ್ಮನ್ನು ದೂರ ಮಾಡಿ ನಮ್ಮನ್ನು ಬಲಪಡಿಸುತ್ತಾರೆ. ಉದಾಹರಣೆಗೆ, ನಮಗೆ ಧೈರ್ಯವಿಲ್ಲ, ಧೈರ್ಯವನ್ನು ಕೊಡುತ್ತಾರೆ. ಭಯವಿದೆ, ಧೈರ್ಯವನ್ನು ಕೊಡುತ್ತಾರೆ. ಸೋತು ಹೋಗುತ್ತೇವೆ, ನಾನಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಒಂದು ಆತ್ಮವಿಶ್ವಾಸವು ನಮ್ಮಲ್ಲಿ ವೃದ್ಧಿ ಆಗುತ್ತದೆ. ಬೇರೆ ಯಾರಿಗೂ ಅನುಭವ ಇಲ್ವಾ? ನಿಮ್ಮಲ್ಲಿ ಪವಿತ್ರಾತ್ಮರು ಬಂದರೆ ನೀವೇನಾಗ್ತೀರಿ? ಏನಾಗ್ತದೆ ನಿಮ್ಮಲ್ಲಿ ಬದಲಾವಣೆ? ಅಥವಾ ಏನು ಆಗಬಹುದು? ನಿಮ್ಮಲ್ಲಿ ಆಗಿದೆ ಎಂಬುದಾಗಿ ಇಲ್ಲ, ಏನಾಗಬಹುದು ಎಂಬುದಾಗಿ ಸಹ ಹೇಳ್ಬಹುದು. ರಿನ್ಯೂ ಅವರ್ ಸೆಲ್ಫ್. ಎಸ್, ನಾವು ಹೊಸ ಜೀವನವನ್ನ ನಾವು ಪಡೆದುಕೊಳ್ಳುತ್ತೇವೆ. ಪವಿತ್ರಾತ್ಮರು ಬರುವಾಗ ನನ್ನಲ್ಲಿ ಹೊಸತನ ಬರುತ್ತದೆ, ಹಳೆತನ ನಾಶವಾಗಿ ಹೋಗುತ್ತದೆ. ಹಳೆಯದೆಲ್ಲವೂ ಹೋಗಿ ಹೊಸದಿದೋ ಚಿಗುರುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾನು ರಿನ್ಯೂವಲ್ ಆಗ್ತೇನೆ, ಹೊಸ ಮನುಷ್ಯನಾಗಿ ಬದಲಾವಣೆ ಆಗ್ತೇನೆ ಪವಿತ್ರಾತ್ಮರು ಬರುವಾಗ. ಒಂದು ಹಾಡು ಜ್ಞಾಪಕ ಬರುತ್ತೆ, ಪಾವನಾತ್ಮರೇ ನೀವು ಬಂದ ವೇಳೆ ನಾನೊಂದು ಕ್ಷಮಿಸಿ ತಪ್ಪಿತು. ಪವಿತ್ರಾತ್ಮರು ಬರುವಾಗ ನಾನು ಒಂದು ಹೊಸ ಸೃಷ್ಟಿಯಾಗುತ್ತೇನೆ. ಇದುವೇ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ನಡೆಯಬೇಕಾಗಿರುವಂತಹ ಕಾರ್ಯ. ನಾನು ಪವಿತ್ರಾತ್ಮರನ್ನ ಕಂಡಿದ್ದೇನೆ, ಪವಿತ್ರಾತ್ಮರನ್ನ ಅರಿತಿದ್ದೇನೆ. ನನ್ನ ಕಣ್ಣಲ್ಲಿ ಅಗ್ನಿಯನ್ನು ಕಂಡೆ, ನನ್ನ ತಲೆಯ ಮೇಲೆ ಅಗ್ನಿಯನ್ನು ಕಂಡೆ, ನನ್ನ ಮುಂದೆ ಅಗ್ನಿಯನ್ನು ಕಂಡೆ, ನನ್ನಲ್ಲಿ ಏನೋ ಅನುಭವ ಆಯಿತು, ಕರೆಂಟ್ ಶಾಕ್ ಆಯಿತು, ಹಾಗೆ ಹೀಗೆ ಹಲವಾರು ವಿಧದಲ್ಲಿ ಹಲವಾರು ಜನ ಸಾಕ್ಷಿ ಕೊಡುವುದನ್ನು ನಾವು ನೋಡುತ್ತೇವೆ. ಈ ಸಾಕ್ಷಿ ಒಂದು ಕ್ಷಣಾರ್ಥದ ಅನುಭವ ಅಷ್ಟೇ ಹೊರತು ಆದರೆ ಆ ಸಾಕ್ಷಿಯಲ್ಲಿ ತಿರುಳಿರುವುದಿಲ್ಲ. ಯಾಕೆಂದರೆ ಆ ಸಾಕ್ಷಿಯು ಜನ ಮೆಚ್ಚಿಸುವುದಕ್ಕೂ ಅಥವಾ ಒಂದು ಕ್ಷಣದ ನನ್ನ ಸ್ವಯ ಅನುಭವವನ್ನು ಮಾತ್ರ ಪ್ರಕಟಿಸುತ್ತದೆ. ಆದರೆ ನಿಜವಾಗಿಯೂ ಪವಿತ್ರಾತ್ಮರು ನನ್ನಲ್ಲಿ ಬರುವುದಾದರೆ ಐ ಬಿಕಮ್ ಎ ನ್ಯೂ ಮ್ಯಾನ್, ನಾನು ಹೊಸ ಮನುಷ್ಯನಾಗ್ತೇನೆ. ನಾನು ಸ್ವತಃ ನಾನು ಹೊಸ ಮನುಷ್ಯನಾಗಿ ನಾನು ಬದಲಾವಣೆ ಆಗ್ತೇನೆ. ನನ್ನಲ್ಲಿರುವುದು ನನ್ನಿಂದ ದೂರವಾಗ್ತದೆ, ಸ್ವಭಾವಗಳು ದೂರವಾಗ್ತದೆ, ನನ್ನ ಯೋಚನೆಗಳು ದೂರವಾಗ್ತದೆ, ನನ್ನ ನಡವಳಿಕೆಗಳಲ್ಲಿ ಬದಲಾವಣೆ ಬರುತ್ತದೆ, ನನ್ನ ಮಾತಿನಲ್ಲಿ ಬದಲಾವಣೆ ಬರುತ್ತದೆ. ಕೇವಲ ನನ್ನ ಪ್ರಾರ್ಥನೆ ಬರೀ ಶಬ್ದದ ಪ್ರಾರ್ಥನೆ ಆಗಿರುವುದಿಲ್ಲ. ನನ್ನ ಪ್ರಾರ್ಥನೆಯಲ್ಲಿ ಒಂದು ಹೊಸತನವು ಪ್ರಾರಂಭವಾಗುತ್ತದೆ. ನಿನ್ನ ಮೇಲೆ, ನನ್ನ ಮೇಲೆ, ಯಾರ ಮೇಲೆ, ನಮ್ಮ ಮೇಲೆ, ಇತರರ ಮೇಲೆ ನಾವು ಯಾವ ವಿಧದಲ್ಲಿಯೂ ನಾವು ನೋವನ್ನುಂಟುವ ಪರಿಣಾಮವನ್ನುಂಟು ಮಾಡಿದರೂ ಸಹ ನಮ್ಮಲ್ಲಿ ಹೊಸತನವು ಉಲ್ಪಣವಾಗುತ್ತದೆ. ಹೊಸತನವು ನಮ್ಮನ್ನ ದೇವರೆಡೆಗೆ ಕರೆದುಕೊಂಡು ಹೋಗುವಂತಹ ಸಾಧನವಾಗುತ್ತದೆ.
ಪ್ರಾರ್ಥನೆಯಲ್ಲ, ಅನುಭವವಲ್ಲ, ನಾನು ಪಡೆದುಕೊಳ್ಳುವ ಪವಿತ್ರಾತ್ಮನ ನಿಮಿತ್ತವಾಗಿ ನನ್ನ ಜೀವನ ಬದಲಾವಣೆ, ಆದರೆ ಸ್ವತಃ ನಾನು ಪರಿವರ್ತನೆ ಹೊಂದುತ್ತೇನೆ. ಆ ಪೋಷಕರಾದ ಪವಿತ್ರಾತ್ಮರು ಸ್ವತಃ ನನ್ನನ್ನು ನನಗೆ ಅರಿವು ಮೂಡಿಸ್ತಾರೆ. ನಾನು ಯಾರು, ಹೂ ಆಮ್ ಐ, ನಾನು ಹೇಗೆ ಜೀವಿಸ್ತಾ ಇದ್ದೇನೆ, ನಾನು ಹೇಗೆ ಜೀವಿಸ್ತಾ ಇದ್ದೇನೆ, ನಾನು ಹೇಗೆ ಚಿಂತಿಸ್ತಾ ಇದ್ದೇನೆ, ನಾನು ಹೇಗೆ ನಡೆಯುತ್ತಾ ಇದ್ದೇನೆ, ಹೌ ಟು ಥಿಂಕ್, ನಾನು ಹೇಗೆ ನನ್ನ ಯೋಚನೆಗಳಿಗೆ ಚಿಂತೆ ಮಾಡ್ತಾ ಇದ್ದೇನೆ, ನನ್ನ ಜೀವಿತದ ಕೊರತೆಗಳೇನು, ನನ್ನ ಆಲೋಚನೆಯ ಸಮಸ್ಯೆಗಳೇನು, ನನ್ನ ಬಾಯಿಂದ ಬರುವ ಮಾತುಗಳೇನು, ನನ್ನ ಕ್ರಿಯೆಗಳೇನು, ನನ್ನ ಲೋಪದೋಷಗಳೇನು, ಇವೆಲ್ಲವನ್ನ ಪವಿತ್ರಾತ್ಮರು ಕದಡುತ್ತಾರೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನು ಸ್ವತಃ ನಾನು ಹೊಸತನವನ್ನ ಪಡೆಯದಿದ್ದರೆ ನನ್ನ ಪ್ರಾರ್ಥನೆ ಪ್ರಯೋಜನವಿಲ್ಲ. ನಾನು ಹೊಸತನವನ್ನ ಪಡೆಯದಿದ್ದರೆ ನನ್ನ ಪ್ರಾರ್ಥನೆಯೇ ಫಲವಿಲ್ಲ. ಬೇರೆ ಯಾರಾದರೂ ಹೇಳ್ತೀರಾ? ನಿಮ್ಮಲ್ಲಿ ಪವಿತ್ರಾತ್ಮರು ಬಂದರೆ ಏನು ಸಂಭವಿಸುತ್ತದೆ? ದಯವಿಟ್ಟು ಬೇರೆ, ಪವಿತ್ರಾತ್ಮ ಈಸ್ ಎ ಟೀಚರ್. ನಾವು ಏನೇನೋ ಎಣಿಸ್ತೇವೆ. ಪವಿತ್ರಾತ್ಮರು ಅಗ್ನಿ, ಪವಿತ್ರಾತ್ಮರು ಮಳೆ, ಪವಿತ್ರಾತ್ಮರು ಬೆಳಕು, ಪವಿತ್ರಾತ್ಮರು ಶಕ್ತಿ. ಸೊ ಸಮಥಿಂಗ್ ವಿ ಆರ್ ಟೆಲಿಂಗ್ ಸಮಥಿಂಗ್, ಎಷ್ಟೋ ತರದಲ್ಲಿ ಹೇಳ್ತೇವೆ. ಆದರೆ ಒಂದು ಸತ್ಯ, ಪವಿತ್ರಾತ್ಮರು ಟೀಚರ್, ಈಸ್ ಎ ಟೀಚರ್, ಈಸ್ ಎ ಪ್ರೀಚರ್, ಈಸ್ ಎ ರಿಯಲ್ ಟೀಚರ್ ಅಂಡ್ ರಿಯಲ್ ಪ್ರೀಚರ್. ಪವಿತ್ರಾತ್ಮರು ಒಂದು ಬೋಧಕಿಯಾಗಿದ್ದಾರೆ. ಹೇಳಿ ಪ್ರಿಯರೇ, ನಿಮ್ಮಲ್ಲಿ ಪವಿತ್ರಾತ್ಮರು ಬರುವಾಗ ಏನು ಸಂಭವಿಸುತ್ತದೆ? ಇನ್ನು ಇದ್ದೀರಿ, ತುಂಬಾ ಜನ ಇದ್ದೀರಿ ಹೇಳಲಿಕ್ಕೆ. ಹೇಳಲು ಪವಿತ್ರಾತ್ಮ ಪ್ರೇರಣೆ ಹೇಳಿ. ಸಮಗ್ರ ಸತ್ಯದ ಕಡೆಗೆ ನೋಡಿ, ನಾನು ಹೇಳುವಂತ ಪ್ರಶ್ನೆ ಹೌದು, ಆದರೆ ನಾವು ದೇವರ ವಾಕ್ಯವನ್ನ ಕೋಟ್ ಮಾಡಿ ಹೇಳಬಾರದು. ನಮ್ಮ ಸ್ವಂತ ಅನುಭವವನ್ನು ತೆಗೆದುಕೊಳ್ಳಬೇಕು. ಸಮಗ್ರ ಸತ್ಯದೆಡೆಗೆ ಪವಿತ್ರಾತ್ಮನಿನಲ್ಲಿ ಪೋಷಕರಾದ ಪವಿತ್ರಾತ್ಮರು ಬರುವಾಗ ನಿನ್ನನ್ನು ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗುವರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಇಲ್ಲಿ ಬರೆದಿರುವಂತದ್ದಲ್ಲ, ನನ್ನ ಜೀವಿತದಲ್ಲಿ ಪವಿತ್ರಾತ್ಮರು ನನ್ನಲ್ಲಿ ಬರುವಾಗ ಅವರು ಏನು ಮಾಡುತ್ತಾರೆ? ಖಂಡಿತ ಸಮಗ್ರ ಸತ್ಯದೆಡೆಗೆ ನಮ್ಮನ್ನ ಕರೆದುಕೊಂಡು ಸಮಗ್ರ ತಪ್ಪಾಗ್ಬಿಡ್ತದೆ. ನಮ್ಮನ್ನ ಸಮಗ್ರ ಎಲ್ಲ ಸತ್ಯದೆಡೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕಾದ್ರೆ ನಾವು ಫೇಲ್ ಆಗ್ಬಿಡ್ತೇವೆ. ಆದರೂ ಪವಿತ್ರಾತ್ಮರು ಬರುವಾಗ ನಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗ್ತಾರೆ. ನಮ್ಮನ್ನ ಸತ್ಯದ ಪಥದಲ್ಲಿ ನಡೆಸ್ತಾರೆ. ನಾನು ಮಾತನಾಡುವ ಮಾತು, ನಾನು ಚಿಂತಿಸುವ ಚಿಂತನೆ, ನನ್ನ ಬಾಯಿಯಲ್ಲಿ ಬರುವ ಕ್ರೂರತನ, ನನ್ನ ಬಾಯಿಯಿಂದ ಹೊರಡುವ ಕೆಟ್ಟತನ, ಅಥವಾ ನನ್ನ ಕ್ರಿಯೆಯಿಂದ ಬರುವಂತಹ ಕೆಟ್ಟತನ, ಇವೆಲ್ಲವನ್ನ ನಮ್ಮ ಕಣ್ಣು ಮುಂದೆ ತೆರೆದಿಡ್ತಾರೆ ಪವಿತ್ರಾತ್ಮರು. ಸಮಗ್ರ ಯಾವುದು? ಇದು ಸತ್ಯ, ಇದು ಸತ್ಯ, ಇದುವೇ ಸತ್ಯ, ಅದು ಸತ್ಯವಲ್ಲ, ನೀನು ಅದನ್ನು ಬಿಟ್ಟು ಬಿಡು, ಅದು ಸತ್ಯವಲ್ಲ, ಇದು ಸತ್ಯ ಎಂಬುದಾಗಿ ಸಮಗ್ರವಾದ ಸತ್ಯದೆಡೆಗೆ ಪವಿತ್ರಾತ್ಮರು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ನಮ್ಮನ್ನ ಆದಿ ತಪ್ಪಲು ಪವಿತ್ರಾತ್ಮರು ಬಿಡುವುದಿಲ್ಲ. ಯಾವಾಗ ನಾವು ಆದಿ ತಪ್ಪುತ್ತೇವೆ? ನಮ್ಮಲ್ಲಿ ಸಹನೆಯನ್ನು ಕಳೆದುಕೊಳ್ಳುವಾಗ ಆದಿ ತಪ್ಪಿ ಹೋಗ್ತೇವೆ. ಯಾವಾಗ ನಾನು ಸಹನೆಯನ್ನು ಬಿಟ್ಟು ಹೋಗ್ತೇನೋ, ಯಾವಾಗ ಸಹನೆ ಎಂಬುದು ಸಹನೆ ಎಂಬಂತ ಈ ಕ್ಲಿಪ್ ನನ್ನ ಕೈ ಬಿಟ್ಟು ಹೋಗ್ತದೋ, ಆಗ ಗಾಳಿಗೆ ತೂರಿ ಹೋಗ್ತೇನೆ. ಹೌದು ಪ್ರಿಯರೇ, ಸಮಗ್ರ ಸತ್ಯದೆಡೆಗೆ ಅವರು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವಾಗ ನೀನು ಇದೇ ಮಾರ್ಗದಲ್ಲಿ ನಡೆ ಎಂಬುದಾಗಿ ಅವರು ಮಾತನಾಡುತ್ತಾರೆ. ದೈವ ಭಯವು ನಮ್ಮಲ್ಲಿರುತ್ತದೆ. ಹೌದು, 100% ಸತ್ಯ. ಯಾವಾಗ ಪವಿತ್ರಾತ್ಮರು ನಮ್ಮಲ್ಲಿ ಬರುತ್ತಾರೋ ಮೊಟ್ಟ ಮೊದಲಿಗೆ ನಮ್ಮಲ್ಲಿ ಪ್ರವೇಶಿಸುವಂಥದ್ದು ದೈವಮಯ, ಗಾಡ್ಸ್ ಪ್ರೈಡ್, ಗಾಡ್ಸ್ ಫಿಯರ್, ದೈವ ಭಯ. ಈ ದೈವ ಭಯ ಪವಿತ್ರಾತ್ಮರು ನಮ್ಮಲ್ಲಿ ಪ್ರವೇಶಿಸಿದ ತಕ್ಷಣ ಉಲ್ಪಣವಾಗ್ತದೆ. ನಾನು ಮಾಡುವ ಪ್ರತಿಯೊಂದು ಕಾರ್ಯವೂ ಸಹ ನನ್ನ ಮನಸ್ಸಲ್ಲಿ ಹೇಳ್ತದೆ, ನೀನು ಮಾಡುವುದು ತಪ್ಪು,
ನೀನು ಮಾತನಾಡುವುದು ತಪ್ಪು, ನೀನು ಚಿಂತಿಸುವುದು ತಪ್ಪು, ನಿನ್ನ ಕಿರಿಚಾಟ ಕೂಗಾಟ ತಪ್ಪು, ನಿನ್ನ ಕ್ರಿಯೆಗಳು ತಪ್ಪು, ನೀನು ಮಾಡುವ ಅನ್ಯಾಯ ತಪ್ಪು. ಪ್ರತಿಯೊಂದು ಸಹ ನಮಗೆ ಪ್ರತಿಧ್ವನಿಸುತ್ತದೆ ದೈವ ಭಯದ ಮೂಲಕವಾಗಿ. ದೈವ ಭಯದ ಮೂಲಕವಾಗಿ ಪವಿತ್ರಾತ್ಮ ನಮ್ಮಲ್ಲಿ ಬರುವಾಗ ದೈವ ಭಯ ಉಲ್ಪಣವಾಗುತ್ತದೆ. ಏನು ಮಾತನಾಡಬೇಕಾದ್ರೂ ಭಯವಾಗ್ತದೆ. ಇದು ಸತ್ಯ, 100% ಸತ್ಯ. ಪವಿತ್ರಾತ್ಮ ನಮ್ಮಲ್ಲಿ ಬರಬೇಕು. ಈ ಪವಿತ್ರಾತ್ಮರ ಅನುಭವ ನಮಗಾಗಬೇಕು. ಈ ಪವಿತ್ರಾತ್ಮರ ಅನುಭವ ಬರುವಾಗ ನಾವು ಸೋಲ್ತೇವೆ. ಪವಿತ್ರಾತ್ಮರ ಅನುಭವ ಬರುವಾಗ ನಾವು ಜಯಿಸುವುದಿಲ್ಲ, ಜಯಿಸಲಿಕ್ಕೆ ಆಗುವುದಿಲ್ಲ. ಪವಿತ್ರಾತ್ಮರ ಅನುಭವ ಬರುವಾಗ ನಾವು ಸೋಲ್ತೇವೆ, ನಾವು ಶರಣಾಗ್ತೇವೆ. ನಮ್ಮಲ್ಲಿ ವಾದ ವಿವಾದಗಳು ಬರುವುದಿಲ್ಲ. ನಮ್ಮ ದೇವರು ಗಲಿಬಿಲಿಯ ದೇವರಲ್ಲ. ಪವಿತ್ರಾತ್ಮರು ನಮ್ಮಲ್ಲಿ ಬರುವಾಗ ನಾವು ಸಂಪೂರ್ಣವಾಗಿ ಸೋಲುತ್ತೇವೆ, ಬಿಟ್ಟು ಬಿಡುತ್ತೇವೆ. ಪ್ರಿಯರೇ, ನಾವು ಪವಿತ್ರಾತ್ಮರನ್ನು ಧರಿಸಿಕೊಳ್ಳಬೇಕು. ನಿಮ್ಮ ಮುಂದೆ ನಾನು ತೋರಿಸಿದಂತಹ ಮಾತುಗಳು, ನಿಮ್ಮ ಮುಂದೆ ನಾನೀಗ ಪ್ರಕಟಿಸುತ್ತಿರುವಂತಹ ಮಾತುಗಳು, ನಾವು ಚಿಂತಿಸುತ್ತಿರುವಂತಹ ಚಿಂತೆಗಳ ಹಿಂದೆ ಒಂದು ನಿಗೂಢವಾದ ರಹಸ್ಯವಿದೆ. ಆ ನಿಗೂಢವಾದ ರಹಸ್ಯ ಪ್ರಿಯರೇ ನಮ್ಮನ್ನ ಪವಿತ್ರ ಆತ್ಮರನ್ನ ಇನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಯಾಕೆಂದರೆ ನಾನು ಹೇಳಿದೆ, ಪವಿತ್ರಾತ್ಮರು ಒಬ್ಬ ಉಪಾಧ್ಯಾಯಿನಿ, ಒಬ್ಬ ಬೋಧಕಿ. ಪವಿತ್ರಾತ್ಮರು ಟೀಚರ್. ಈ ಟೀಚರ್ನ ಈ ಪವಿತ್ರಾತ್ಮರ ಅನುಭವ ಆಗುವುದಕ್ಕೆ ಮುಂಚಿತವಾಗಿ ಏನು ಸಂಭವಿಸುತ್ತದೆ? ಯಾರು ಹೇಳ್ತೀರಿ? ಪವಿತ್ರಾತ್ಮರು ನಮ್ಮಲ್ಲಿ ಕ್ರಿಯೆ ಮಾಡುವುದಕ್ಕೆ ಮುಂಚಿತವಾಗಿ ನಮ್ಮಲ್ಲಿ ಏನು ಸಂಭವಿಸುತ್ತದೆ? ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯವೋ? ಪವಿತ್ರಾತ್ಮರು ಬರುವುದಕ್ಕೆ ಮುಂಚಿತವಾಗಿ ಏನು ಸಂಭವಿಸುತ್ತದೆ? ಪ್ರಿಯರೇ, ನಾವೆಲ್ಲರೂ ಪವಿತ್ರಾತ್ಮರಿಗಾಗಿ ಹಂಬಲಿಸುತ್ತೇವೆ. ನಾವೆಲ್ಲರೂ ಪವಿತ್ರಾತ್ಮನ ದೃಷ್ಟಿಕೋನವಾಗಿ ತೆಗೆದುಕೊಂಡು ಹೋಗುತ್ತೇವೆ. ಪವಿತ್ರಾತ್ಮರ ಅನುಭವವು ನಮಗೆ ನವ ಚೈತನ್ಯವನ್ನು ಕೊಡುತ್ತದೆ. ಪವಿತ್ರಾತ್ಮರ ಅನುಭವವು ನಮ್ಮಲ್ಲಿ ನಮ್ಮೊಳಗಿರುವಂತಹ ಬಲಹೀನತೆಗಳನ್ನಾಗಲಿ ಅಥವಾ ಅವರಿಗೆ ವಿರುದ್ಧವಾದವುಗಳು ಯಾವುದೇ ಇರಲಿ ಅವುಗಳನ್ನ ಕಿತ್ತು ಹಾಕಲು ಅವರು ಶ್ರಮಿಸುತ್ತಾರೆ. ಆದರೆ ಅದು ಕಿತ್ತು ಹಾಕಲು ಶ್ರಮಿಸಬೇಕಾದರೆ ನಾನು ಬಿಟ್ಟುಕೊಡಲು ಸಿದ್ಧನಾಗಿರಬೇಕು. ನಾನು ಬಿಟ್ಟುಕೊಡಲು ಸಿದ್ಧನಾಗದೆ ಹೋದರೆ ನಾನು ಪವಿತ್ರ ಆತ್ಮರನ್ನ ನನ್ನ ಸ್ವಂತವಾಗಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ನಿನ್ನೆ ಧ್ಯಾನಿಸಿದೆವು, ಆಕೆಯನ್ನು ಪ್ರೀತಿಸುವವರನ್ನು ಸರ್ವೇಶ್ವರ ಪ್ರೀತಿಸುತ್ತಾನೆ, ಆಕೆಗೆ ಕಿವಿಗೊಡುವವರು ಜನಾಂಗಗಳಿಗೆ ನ್ಯಾಯ ತೀರಿಸುವರು, ಆಕೆಗೆ ಗಮನ ಕೊಡುವವರು ಸುರಕ್ಷಿತವಾಗಿ ಬದುಕುವರು ಎಂಬುದಾಗಿ. ಪ್ರಿಯರೇ, ಆಕೆಗಾಗಿ ನಾವು ಶ್ರಮಿಸಬೇಕು, ಆಕೆಗಾಗಿ ನಾವು ಕಾಯಬೇಕು. ಆಕೆಯನ್ನು ನೆಚ್ಚಿಕೊಂಡಿರುವವನು ಪಡೆಯುವನು, ಆಕೆಯನ್ನು ಬಾಧ್ಯವಾಗಿ. ಯಾರು ಆ ಪವಿತ್ರಾತ್ಮರಲ್ಲಿ ನೆಲೆಯಾಗಿರುತ್ತಾನೋ, ಆ ಪವಿತ್ರಾತ್ಮನಿಗಾಗಿ ದಾಹಗೊಳ್ಳುತ್ತಾನೋ, ಅವನು ಸಂಪೂರ್ಣವಾಗಿ ಅವನನ್ನು ಪಡೆಯುತ್ತಾನೆ ಎಂಬುದಾಗಿ ಸಿರಾಕನ ಗ್ರಂಥದಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸ್ತೇವೆ. ಆಕೆಯನ್ನು ನೆಚ್ಚಿಕೊಂಡಿರುವವನು ಪಡೆಯುವನು, ಆಕೆಯನ್ನು ಬಾಧ್ಯನಾಗಿ. ಯಾರು ಆತನ ಪವಿತ್ರಾತ್ಮರನ್ನು ಪ್ರೀತಿಸುತ್ತಾನೋ. ಪ್ರಿಯರೇ, ನಾನು ಒಂದು ಚಿಕ್ಕ ವಿಷಯವನ್ನು ಹೇಳ್ತೇನೆ. ನನ್ನ ಜೀವಿತದಲ್ಲಿ ನನ್ನಲ್ಲಿ ನೋವು ಬರುವಾಗ ಅಥವಾ ನನ್ನಲ್ಲಿ ಶೋಧನೆ ಬರುವಾಗ ನಾನು ತುಂಬಾ ಕರೆಯುವುದು ಪವಿತ್ರಾತ್ಮನ. ಅದರಲ್ಲಿ ಹೆಚ್ಚಾಗಿ
ನನಗೆ ಕೋಪ ಬರುವಾಗ, ಟೆನ್ಷನ್ ಆಗುವಾಗ, ನನಗೆ ಟೆನ್ಷನ್ ಆಗಿ ಕೋಪ ಬರುವಾಗ, ನನ್ನ ಪ್ರೆಷರ್ಗೆ ಹೋಗುವಾಗ ನಾನು ಪವಿತ್ರಾತ್ಮರನ್ನ ಕರೀತೇನೆ. ಓ ಪವಿತ್ರಾತ್ಮರೇ ನನ್ನಲ್ಲಿ ಬಂದಿರಿ, ಪವಿತ್ರಾತ್ಮರೇ ನನಗೆ ಸಹನೆಯನ್ನು ಕೊಡಿರಿ, ಓ ಪವಿತ್ರಾತ್ಮರೇ ನನಗೆ ಸಹನೆಯನ್ನು ಕೊಡಿರಿ, ಪವಿತ್ರಾತ್ಮರೇ 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 ಎಂಬುದಾಗಿ ನಾನು ಪವಿತ್ರಾತ್ಮರನ್ನ ಕರೀಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಯಾಕೆ ಅಂದ್ರೆ ಒಂದು ಪಕ್ಷ ನಾನು ಅಲ್ಲಿ ಪವಿತ್ರಾತ್ಮರನ್ನ ನನ್ನ ಸಹಪಾಠಿಯಾಗಿ ಕರೀಲಿಲ್ಲ ಅಂದ್ರೆ ಅಲ್ಲಿ ದೊಡ್ಡ ಯುದ್ಧವಾಗ್ತದೆ. ಸೋಲುವುದಿಲ್ಲ ನಾನು, ದೊಡ್ಡ ಯುದ್ಧವಾಗ್ತದೆ. ಆ ದೊಡ್ಡ ಯುದ್ಧವು ಸಂಭವಿಸದೇ ಇರೋದು. ಈಗ ನನಗೆ ಗೊತ್ತು, ನನ್ನಲ್ಲಿ ಕೋಪ ಉದ್ರೇಕವಾದರೆ ನಾನು ಏನಾಗ್ತೇನೆ ಅಥವಾ ನನ್ನ ಸ್ವಭಾವ ಹೇಗೆ ಬದಲಾವಣೆ ಆಗ್ತದೆ ನನಗೆ ಗೊತ್ತು, ನನಗೆ ಅನುಭವ ಇದೆ. ಆದ್ದರಿಂದ ಅದು ನನ್ನಲ್ಲಿ ಮರುಕಳಿಸದಂತೆ ನಾನು ನನ್ನ ಪೋಷಕರನ್ನ ನಾನು ಕರಿತೇನೆ. ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಪವಿತ್ರಾತ್ಮರೇ ನನ್ನಲ್ಲಿ ಬನ್ನಿ, ಪವಿತ್ರಾತ್ಮರೇ ಪವಿತ್ರಾತ್ಮರೇ, ತಲೆಯನ್ನ ಒಳಗೆ ಚಚ್ಚಿಕೊಂಡು ನಾನು ಕರೆಯುತ್ತೇನೆ. ಕುಟುಂಬದ ವಿಷಯದಲ್ಲಿ ಆಗಬಹುದು, ಮಿತ್ರನ ವಿಷಯದಲ್ಲಿ ಆಗಬಹುದು, ಅಥವಾ ಎಲ್ಲಿಯೇ ಆಗಬಹುದು. ಈ ಮನಸ್ಸಿನ ಮೇಲೆ ಒತ್ತಡ ಬೀರುವಾಗ ಅಥವಾ ವಾದ ವಿವಾದಗಳಲ್ಲಿ ಹೋರಾಟಗಳು ಬರುವಾಗ ಒಂದೇ ಮಾತನ್ನು ಪದೇ 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 ನಾನು ಮರುಕಳಿಸಿ ನನ್ನನ್ನು ನಾನು ಶಾಂತಪಡಿಸಲು ಯತ್ನಿಸುತ್ತೇನೆ. ನನ್ನ ನಾಲಿಗೆಯನ್ನ ಬಿಗಿ ಹಿಡಿಯಲು ನಾನು ಪವಿತ್ರಾತ್ಮರನ್ನ ಕರೆಯುತ್ತೇನೆ. ನನ್ನ ಬಾಯಿಯಿಂದ ಅವಶ್ಯ ಶಬ್ದಗಳು ಬರದೇ ಇರುವ ಹಾಗೆ ನಾನು ಬಿಗಿ ಹಿಡಿಯಲು ಪವಿತ್ರಾತ್ಮರನ್ನ ಕರೆಯುತ್ತೇನೆ. ಪ್ರಿಯರೇ, ಇದು ಅನುಭವ. ಕೆಲವರು ಹೇಳುವುದುಂಟು, ನೋಡು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನೋಡು ಇಷ್ಟು ಬೈತಾ ಇದ್ದೀವಿ, ಇಷ್ಟು ಜಗಳ ಮಾಡ್ತಾ ಇದ್ದೀವಿ, ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅವನು ಪ್ರಾರ್ಥನೆ ಮಾಡ್ತಾರೆ, ಮಾತಾಡು, ಅದ್ಯಾಕೆ ಪ್ರಾರ್ಥನೆ ಮಾಡ್ತಾ ಇದೆಯಾ, ಮಾತಾಡು ಎಂಬುದಾಗಿ ನನ್ನನ್ನ ಹೀಯಾಳಿಸಿದಂತ ವ್ಯಕ್ತಿಗಳು ಸಹ ಇದ್ದಾರೆ. ಪ್ರಿಯರೇ, ಇದನ್ನ ಯಾಕೆ ನಾನು ಚಿಂತನೆಗೆ ತರ್ತಾ ಇದ್ದೇನೆ ಅಂದ್ರೆ, ನಾವು ಸಹಾಯಕರನ್ನ ಕರಿಬೇಕು, ನಮಗೆ ಸಹಾಯಕರು ಬೇಕು. ಇಲ್ಲಾಂದ್ರೆ ನೋಡಿ, ನಮ್ಮ ಬಾಯಿ ತೆರೆದರೆ ನಮ್ಮಲ್ಲಿ ಯಾವಾಗ ಪವಿತ್ರಾತ್ಮರ ಸಹಾಯವನ್ನು ಯಾಚಿಸುವುದಿಲ್ಲವೋ ಅಥವಾ ಪವಿತ್ರಾತ್ಮರು ನಮ್ಮಲ್ಲಿ ಒಂದು ವ್ಯಕ್ತಿಯಲ್ಲಿ ಪವಿತ್ರಾತ್ಮರು ನೆಲೆಗೊಳ್ಳಲಿಲ್ಲ ಎಂಬುದಕ್ಕೆ ಹಲವಾರು ಸಂಕೇತಗಳಿದೆ. ಪ್ರಿಯರೇ, ನಮ್ಮಲ್ಲಿ ಯಾವಾಗ ವಾಲ್ಯೂಮ್ ಕಂಟ್ರೋಲ್ ಇಲ್ಲವೋ ನಾವು ಮಾತನಾಡುವ ಮಾತುಗಳಿಗೆ ಫುಲ್ ಸ್ಟಾಪ್ ಇರುವುದಿಲ್ಲ, ಕಾಮನ್ ಇರುವುದಿಲ್ಲ, ಫುಲ್ ಸ್ಟಾಪ್ ಇರುವುದಿಲ್ಲ, ಕ್ವಶನ್ ಮಾರ್ಕ್ ಇರುವುದಿಲ್ಲ, ಏನು ಇರುವುದಿಲ್ಲ. ನಾವು ಹೋಗ್ತಾ ಇರ್ತೇವೆ, ನಾವು ಹೋಗುವಂತ ಮಟ್ಟ ನಮಗೆ ಗೊತ್ತಾಗುವುದಿಲ್ಲ, ನಾವು ಏನು ಮಾತನಾಡ್ತೇವೆ ಎಂಬುದು ನಮಗೆ ಗೊತ್ತಾಗುವುದಿಲ್ಲ, ನನ್ನ ಬಾಯಿಂದ ಏನು ಬರ್ತಾ ಇದೆ ಎಂಬುದಾಗಿ ಗೊತ್ತಾಗುವುದಿಲ್ಲ. ನಾವು ನಮ್ಮ ಮನಸ್ಸಿನಲ್ಲಿ ಬಿದ್ದಂತಹ ಆ ಪ್ರೆಷರ್ನ ನಿಮಿತ್ತವಾಗಿ ನಾವು ನಮ್ಮನ್ನ ಹೊರ ಹಾಕ್ತಾನೇ ಇರ್ತೇವೆ, ನಮ್ಮ ಒಳಗಿರೋದನ್ನ ಹೊರಗೆ ಹಾಕ್ತಾನೆ ಇರ್ತೇವೆ. ಅದರಿಂದ ನಿಮಗೆ ನಾನು ಹೇಳಿಕೊಡುವಂತಹ ಒಂದು ಪಾಠ, ನಿಮ್ಮ ಜೀವಿತದಲ್ಲಿ ಏನೇ ಒಂದು ಘಟನೆ, ಅದು ಯಾವ ವಿಷಯದಲ್ಲಿ ಆಗಬಹುದು, ನಿಮ್ಮಲ್ಲಿ ಒಂದು ಹೋರಾಟ ಬರುತ್ತದೆ ಎಂಬುದಾದರೆ ಪವಿತ್ರಾತ್ಮರನ್ನ ಕರೆಯಿರಿ. ಪವಿತ್ರಾತ್ಮರೇ ಪವಿತ್ರಾತ್ಮರೇ ನನ್ನಲ್ಲಿ ಬನ್ನಿ, ಪವಿತ್ರಾತ್ಮರೇ ನನ್ನಲ್ಲಿ ಬನ್ನಿ, ಪವಿತ್ರಾತ್ಮರೇ ನನ್ನಲ್ಲಿ ಬನ್ನಿ ಕರೆಯಿರಿ. ಪ್ರಿಯರೇ, ಪವಿತ್ರಾತ್ಮರಿಗಾಗಿ ಹಂಬಲಿಸಬೇಕು. ಪವಿತ್ರಾತ್ಮರಿಲ್ಲದ ಜೀವಿತ ನಾವು ಸೋತು ಹೋಗ್ತೇವೆ. ನಾವು ಪ್ರಾರ್ಥನೆ ಮಾಡೋದು ದೊಡ್ಡದಲ್ಲ, ಪ್ರಾರ್ಥನೆ ಮಾಡೋದನ್ನ ಏನೋ ನಾನು ಪವಿತ್ರಾತ್ಮರನ್ನೇ ಸ್ವಂತವಾಗಿಸಿಕೊಂಡಿಲ್ಲ ಅಂದಮೇಲೆ ನಾನು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನವಿಲ್ಲ. ನಮ್ಮ ಪ್ರಾರ್ಥನಾ ತಂಡದಲ್ಲಿ ಅತಿಯಾಗಿ ನಾವು ಪವಿತ್ರಾತ್ಮರಿಗಾಗಿ ಹಂಬಲಿಸ್ತೇವೆ. ಬೆಳಗಿನ ಜಾವ ಪ್ರಾರ್ಥನೆಯಲ್ಲಿ ಇಲ್ಲಿ ಗೊತ್ತು, ಸುಮಾರು ಜನ ಇದ್ದೀರಿ. ಬೆಳಗಿನ ಜಾವ ಪ್ರಾರ್ಥನೆ ನಾವು ಸುಮಾರು ಸಮಯ ಪವಿತ್ರಾತ್ಮರನ್ನು ಮಾತ್ರ ಕರೀತೇವೆ ಪ್ರತಿದಿನ. ಪವಿತ್ರಾತ್ಮರೇ ನಮ್ಮಲ್ಲಿ ಬನ್ನಿ, ನಮ್ಮ ಜ್ಞಾನದಲ್ಲಿ ಬನ್ನಿ, ನಮ್ಮ ಎಲ್ಲ ಅವಶ್ಯಕತೆಗಳಲ್ಲಿ ಬನ್ನಿ, ನಮ್ಮ ಕೋಪದಲ್ಲಿ ಬನ್ನಿ, ನಮ್ಮ ಮನಸ್ಸಿನಲ್ಲಿ ಬನ್ನಿ, ಹೃದಯದಲ್ಲಿ ಬನ್ನಿ, ಕಣ್ಣಿನಲ್ಲಿ ಬನ್ನಿ, ಶರೀರದಲ್ಲಿ ಬನ್ನಿ, ದೇಹದಲ್ಲಿ ಬನ್ನಿ, ನಮ್ಮ ಮಾತಿನಲ್ಲಿ ಬನ್ನಿ ಎಂಬುದಾಗಿ ಪವಿತ್ರ ಆತ್ಮರನ್ನ ಸುಮಾರು ಸಮಯಗಳ ಕಾಲ ಒಬ್ಬರೊಬ್ಬರು ಅದನ್ನು ಪುನರಾವರ್ತಿಸಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಾರ್ಥಿಸಬೇಕು. ಯಾಕೆಂದರೆ ಇವತ್ತು ಈ ಲೋಕದಲ್ಲಿ ಕ್ರಿಯೆ ಮಾಡುವುದು ಯೇಸುಸ್ವಾಮಿ ಅಲ್ಲ, ಪವಿತ್ರಾತ್ಮರು. ಈ ಲೋಕದಲ್ಲಿ ಇವತ್ತು ಯೇಸುಸ್ವಾಮಿ ಇಲ್ಲ, ಪವಿತ್ರಾತ್ಮರು. ಯೇಸುಸ್ವಾಮಿ ಹೇಳಿದ್ರು, ನಾನು ಹೋಗದ ಹೊರತು ಪವಿತ್ರ ಆತ್ಮರು ನಿಮ್ಮಲ್ಲಿಗೆ ಬರಲಾರರು. ಯೇಸುಸ್ವಾಮಿ ತಮ್ಮ ಪವಿತ್ರಾತ್ಮನ ಈ ಲೋಕಕ್ಕೆ ಬಿಟ್ಟು ಹೋದರು. ನಿಮ್ಮನ್ನು ನಾನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ, ಪೋಷಕರಾದ ಪವಿತ್ರಾತ್ಮನ ಕಳಿಸಿಕೊಡುತ್ತೇನೆ ಎಂದು ಹೇಳಿದರು. ನಾನು ಹೇಳಿದ ಪ್ರಾರಂಭದಿಂದ ಹೇಳ್ತೇನೆ, ನಿಮಗೆ ಒಂದು ನಿಗೂಢ ರಹಸ್ಯವನ್ನು ಹೇಳಿಕೊಡ್ತೇನೆ ಎಂಬುದಾಗಿ. ಈ ನಿಗೂಢ ರಹಸ್ಯವನ್ನು ಕೇಳುವಾಗ ನಿಮಗೆ ಆಶ್ಚರ್ಯವಾಗಬಹುದು ಅಥವಾ ಅನುಭವ ಸಹ ಆಗಬಹುದು. ಪ್ರಿಯರೇ, ಈ ಬೋಧಕಿಯಾದ, ಈ ಶಿಕ್ಷಕಿಯಾದ, ಈ ಟೀಚರ್ ಆದ, ಪ್ರೀಚರ್ ಆದ ಈ ಪವಿತ್ರಾತ್ಮರು ನಿಮ್ಮನ್ನ ಅವರ ಹತ್ರ ಸೆಳೆದುಕೊಳ್ಬೇಕಾದ್ರೆ, ಈಗ ಉದಾಹರಣೆಗೆ ಮೋಲಿನ
ಪವಿತ್ರಾತ್ಮರು ಸೆಳೆದುಕೊಳ್ಳುತ್ತಾರೆ ಎಂಬುದಾಗಿ ಎಣಿಸಿ. ಅವರತ್ತ ಸೆಳೆದುಕೊಳ್ಳಬೇಕಾದರೆ ಏನು ಸಂಭವಿಸುತ್ತದೆ? ಅಡ್ಡಾದಿಡಿ ನಡೀತಾಳೆ ಆಕೆ. ಇಷ್ಟ ಬಂದಾಗೆ ಮಾತಾಡ್ತಾಳೆ ಅವಳು. ಇಷ್ಟ ಬಂದ ದಾರಿಯಲ್ಲಿ ಹೋಗ್ತಾಳೆ. ಅವಳಿಗೆ ಯಾವ ಯಾವ ರೀತಿಯಲ್ಲಿ ಚಿಂತೆ ಮಾಡಬೇಕೋ ಆ ರೀತಿಯಲ್ಲಿ ಚಿಂತೆ ಮಾಡ್ತೆ. ಪ್ರೀಸಲು ಸೇವರಿ ಬಿಡಿ. ಪ್ರೀಸಲು ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂಲೆಗೆ ಕಡಿವಾಣ ಇರೋದಿಲ್ಲ, ಬಾಯಲ್ಲಿ ಕಡಿವಾಣ ಇರೋದಿಲ್ಲ, ಮಾತಿನಲ್ಲಿ ಕಡಿವಾಣ ಇರೋದಿಲ್ಲ, ಚಿಂತೆಯಲ್ಲಿ ಕಡಿವಾಣ ಇರೋದಿಲ್ಲ, ಸ್ವಭಾವದಲ್ಲಿ ಕಡಿವಾಣ ಇರೋದಿಲ್ಲ. ನಾನು ಮಾಡುವುದೇ ಸರಿ, ನಾನು ಮಾತನಾಡುವುದೇ ಸರಿ, ನನ್ನದೇ ಸರಿ, ನನ್ನದೇ ಸರಿ, ನನ್ನದೇ ಸರಿ. ಹೋರಾಟ ಪ್ರಾರಂಭವಾಗ್ತದೆ. ಪ್ರೀಸಲು ಪ್ರೀಸಲು. ಅಡ್ಡಾದಿಡಿ ನಡೀತಾರೆ ಮೋಲಿ ಡಿಸೋಜ. ಯಾರನ್ನು ಸಹ ಕೇರ್ ಮಾಡ, ನನಗೆ ಗೊತ್ತು ಏನು ಮಾಡಬೇಕು ಅಂತ, ನನಗೆ ಗೊತ್ತು ಹೇಗೆ ಪ್ರಾರ್ಥಿಸಬೇಕು ಅಂತ. ಅಡ್ಡಾದಿಡ್ಡಿ ನಡೀತಾರೆ. ಪ್ರಿಯ, ನಾವು ಸರಿಯಾಗಿ ಧ್ಯಾನಿಸಬೇಕು. ಮೊದಲಿಗೆ ಪವಿತ್ರಾತ್ಮರು ನಮ್ಮಲ್ಲಿ ಪ್ರವೇಶಿಸುವಾಗ ನಾವು ಅಡ್ಡಾದಿಡಿ ನಡೆಯುವಂತೆ ಮಾಡ್ತಾರೆ. ಉದಾಹರಣೆಗೆ ನೋಡಿ, ಒಂದು ಕುದುರೆ ಇದೆ. ಈ ಕುದುರೆಗೆ ಈ ಕಣ್ಣಿಗೆ ಹಾಕುವ ಕನ್ನಡಕವನ್ನು ತೆಗೆದುಬಿಟ್ರೆ ಎಲ್ಲಿ ಹುಲ್ಲು ಸಿಗ್ತದ ಅಲ್ಲೆಲ್ಲ ಓಡ್ತದೆ, ಎಲ್ಲಿ ಚೆನ್ನಾಗಿ ಕಾಣ್ತದ ಅಲ್ಲೆಲ್ಲ ಓಡ್ತದೆ. ಅದಕ್ಕೆ ಕುದುರೆಗೆ 2 ಕಣ್ಣತ್ರ ಹಾಕ್ತಾರೆ, ಕನ್ನಡಕ ಹಾಕ್ತಾರೆ ಹೀಗೆ ಸೈಡ್ ಅಲ್ಲಿ. ಯಾಕೆಂದ್ರೆ ಈ ಬದಿ ಆ ಬದಿ ಕುದುರೆಗೆ ಏನು ಕಾಣಬಾರದು, ಮುಂದೆ ಮಾತ್ರ ಕಾಣಬೇಕು. ಹೀಗೆ ಪವಿತ್ರಾತ್ಮರು ಬರುವಾಗ ಈ ನಮ್ಮ ಮುಂದೆ ಆ ಕಡೆ 2 ಕನ್ನಡಕ ಬರುತ್ತದೆ. ನೇರ ದೃಷ್ಟಿಯಲ್ಲಿ ನಡಿ, ಸಮಗ್ರ ಸತ್ಯದಲ್ಲಿ ನಡಿ, ದೈವ ಭಯದಲ್ಲಿ ನಡಿ. ಸೊ ನೇರ ದೃಷ್ಟಿ, ಇಲ್ಲಿ ಮಾತ್ರ, ಮುಂದೆ ಮಾತ್ರ ನೋಡುವಂತ ಸ್ವಭಾವ. ಈ ಕನ್ನಡಕ ಬಿಚ್ಚಿ ಹೋದ್ರೆ ಎಲ್ಲ ಕಡೆ ನೋಡಿ. ಒಮ್ಮೆ ನೋಡಿ ನಿಮ್ಮನ್ನ, ನಮಗೆ 2 ಕಣ್ಣಿದೆ ಅಲ್ಲ, ನಿಮ್ಮ ನೋಡಿ ಹಾಗೆ ಯೋಚನೆ ಮಾಡಿ ನೋಡಿ. ಒಂದ್ಸರಿ ಕಣ್ಣನ್ನು ಮುಟ್ಟಿ ನೋಡಿ, ಗೊತ್ತಾಗ್ತದೆ. ಚಿಕ್ಕ ಚಿಕ್ಕ ಕಣ್ಣು, ಇಷ್ಟೂ ದೊಡ್ಡ ದೇಹಕ್ಕೆ 2 ಚಿಕ್ಕ ಚಿಕ್ಕ ಕಣ್ಣು. ಈ ಕಣ್ಣಿನ ಮುಂದೆ ಒಂದು ಮೂಗಿದೆ, ಆ ಕಡೆ ಒಂದು ಈ ಕಡೆ ಒಂದಿದೆ. ಆದರೆ ಈ ಕಣ್ಣಿಗೆ ಮೂಗು ಕಾಣ್ತದ? ಕಾಣೋದಿಲ್ಲ. ನೋಡಿ, ಈಗ ನೀವು ನನ್ನನ್ನು ನೋಡ್ತಾ ಇರಬಹುದು, ಒಮ್ಮೆ ನೋಡಿಯಲ್ಲ, ಒಮ್ಮೆ ನೋಡಿಯಲ್ಲ, ನನ್ನನ್ನು ನೋಡ್ತಾ ಇದ್ದೀರಿ, ನಾನು ಮಾತ್ರ ನಿಮಗೆ ಕಾಣುವುದಿಲ್ಲ. ಪಕ್ಕದಲ್ಲಿರುವಂತಹ ಫ್ಲವರ್ ಐಸ್ ಕಾಣ್ತದೆ, ಈ ಕಡೆ ಕಾಣುವಾಗ ಈ ಕಡೆ ಕಾಣ್ತದೆ. ಹಾಗೆ ನಾವು ಲೋಕವನ್ನು ನೋಡ್ಬೇಕಾದ್ರೆ ಎಲ್ಲ ನಮ್ಮ ಮುಂದೆ ಇರುವುದೆಲ್ಲವೂ ಕಾಣ್ತದೆ. ವಿಶಾಲವಾದ ದೇಶವೇ ನಮ್ಮ ಮುಂದೆ ಕಾಣ್ತದೆ, ಪ್ರಪಂಚವೇ ನಮ್ಮ ಮುಂದೆ ಕಾಣ್ತದೆ. ಅದೇ ನಿಮ್ಮ ಕಣ್ಣಿನ ಮುಂದೆ ಹೀಗೆ ಕೈ ಇಟ್ಕೊಡಿ. ಈಗ ಕಣ್ಣಿನ ಮುಂದೆ ನಿಮ್ಮ 2 ಕೈಗಳನ್ನ ಇಟ್ಟು ನೋಡಿ. ಎಡಬದಿಯೂ ಕಾಣೋದಿಲ್ಲ, ಬಲಬದಿಯೂ ಕಾಣೋದಿಲ್ಲ, ಯಾವುದು ಕಾಣೋದಿಲ್ಲ, ಮುಂದೆ ಮಾತ್ರ ಕಾಣ್ತಾ ಇರ್ತದೆ. ಪ್ರಿಯರೇ, ವಾಕ್ಯ ಹೇಳುತ್ತದೆ, ಸಿರಾಕನು ತನ್ನ ಜ್ಞಾನದಲ್ಲಿ ಹೇಳ್ತಾನೆ, ಒಂದು ವ್ಯಕ್ತಿ ಈ ಬೋಧಕಿಯಾದಂತಹ ಸುಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಮುಂಚಿತವಾಗಿ ಏನು ಸಂಭವಿಸುತ್ತದೆ? ಪ್ರಾರಂಭದಲ್ಲಿ ಆಕೆ ಮಾನವರೊಂದಿಗೆ ಅಡ್ಡಾದಿಡ್ಡಿ ನಡೆಯುವಳು. ಪ್ರಾರಂಭದಲ್ಲಿ ಮಾನವರೊಂದಿಗೆ ಆಕೆ ಅಡ್ಡಾದಿಡ್ಡಿ ನಡೆಯುವಳು. ಯಾರು? ಪವಿತ್ರಾತ್ಮರು. ಎಲ್ಲಿ ಬೇಕು ಇಲ್ಲಿ ಬಿಟ್ಟು ಅಲ್ಲಿ ಬಿಡ್ತಾರೆ, ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು, ಹೇಗೆ ಬೇಕಾಗಿ ನಿನ್ನನ್ನು ಉಪಯೋಗಿಸ್ತಾರೆ. ಏನು ಮಾಡಿದ್ರು, ಪ್ರಾರಂಭದಲ್ಲಿ ಏನ್ ಮಾಡಿದ್ರು ತಪ್ಪಾಗಿ ಕಾಣ್ತದೆ. ಕೆಲವು ಸರಿ ಮಾಡುದು ಸರಿಯಾಗಿ ಕಾಣ್ತದೆ, ಕೆಲವು ಸಾರಿ ತುಂಬಾ ಉದ್ರೇಕವಾಗ್ತೇವೆ, ತುಂಬಾ ಕೋಪಿಷ್ಠರಾಗ್ತೇವೆ, ಕೆಲವು ಸಾರಿ ತುಂಬಾ ಹಠಮಾರಿತನಗಳಾಗ್ತವೆ, ಕೆಲವು ಸಾರಿ ತುಂಬಾ ವೈರಾಗ್ಯಗಳಾಗ್ತೇವೆ, ಕೆಲವು ಸಾರಿ ತುಂಬಾ ಸ್ವಾರ್ಥಿಗಳಾಗ್ತವೆ, ಕೆಲವು ಸಾರಿ ತುಂಬಾ ನಾವು ಹಠಮಾರಿತನಗಳಾಗ್ತೇವೆ. ನಾವು ಯೋಚಿಸಬೇಕು, ತುಂಬಾ ಆಳವಾಗಿ ಯೋಚಿಸಬೇಕು. ಅನುಭವ, ನಾನು ಹೇಳಿದೆ ಪ್ರಾರಂಭದಲ್ಲಿ, ಸಿರಾಕನ ಗ್ರಂಥದಲ್ಲಿ ನಾವು 3ನೇ ಅಧ್ಯಾಯ ನೋಡುವಾಗ ಬೆಂಕಿಯಲ್ಲಿ ಚಿನ್ನವನ್ನ ಬೆಂಕಿಯಲ್ಲಿ ಹಾಕಿ ಶುದ್ಧೀಕರಿಸಲಾಗುತ್ತದೆ, ಒಬ್ಬ ಸೇವಕನನ್ನ ಅವಮಾನದಲ್ಲಿ ಹಾಕಿ ಶುದ್ಧೀಕರಿಸಲ್ಪಡುತ್ತದೆ ಎಂಬುದಾಗಿ. ನೋಡಿ, ಸೇವಕ ಅಂದ್ರೆ ಯಾರು? ಪವಿತ್ರಾತ್ಮರನ್ನ ಪಡೆದು ಜೀವಿಸುವವನು. ಹೂ ವಿಲ್ ರಿಸೀವ್ ದ ಹೋಲಿ ಸ್ಪಿರಿಟ್. ಅದು ನಾನಲ್ಲ, ನನ್ನದು ಮಾತ್ರ ಅಲ್ಲ, ನೀವು ಸಹ, ಪ್ರತಿಯೊಬ್ಬರು ಸಹ, ಪ್ರತಿಯೊಬ್ಬರು ದೇವರ ಸಾಮ್ರಾಜ್ಯಕ್ಕಾಗಿ ದಾಗೊಂಡು ದೈವ ಭಯ ಹೊಂದಿ ನಾವು ನಮ್ಮನ್ನ ಪರಿವರ್ತಿಸಿಕೊಂಡು ಹೊಸತನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ
ನಾವು ಒಳಿತನ್ನ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯು ದೈವ ಸೇವಕನು. ದೇವರ ಆಜ್ಞೆಯನ್ನು ಪಾಲಿಸುವಂತಹ ಪ್ರತಿಯೊಬ್ಬನು ದೈವ ಸೇವಕನು. ಅದರಿಂದ ನಮ್ಮ ಜೀವಿತದಲ್ಲಿ ಈ ಅನುಭವಗಳು ಮುಖ್ಯ. ಪವಿತ್ರಾತ್ಮ ನಮ್ಮಲ್ಲಿ ಬರಬೇಕಾದ್ರೆ ಎಲ್ಲಾ ಅನುಭವಗಳು ಅಡ್ಡ ದಿಡ್ಡಿ ಹಾಕಿ ನಡೆಸ್ತಾಳೆ ನಿನ್ನ. ಈ ಕಡೆಯಿಂದ ಆ ಕಡೆ ಕುಲುಮೆಗೆ ಹಾಕ್ತಾರೆ, ಸುತ್ತಿಗೆ ತಗೊಂಡು ತಲೆಯಲ್ಲಿ ಸುತ್ತಿಗೆ ತಗೊಂಡು ಹೊಡಿತಾರೆ, ಬೆಂಕಿನ ಹಾಕಿಸ್ತಾರೆ, ಕಾಯಿಸ್ತಾರೆ, ಲಾಳ ಹಾಕ್ತಾರೆ, ಗಂಧಕ ಹಾಕ್ತಾರೆ, ಏನೆಲ್ಲಾ ಮಾಡ್ತಾರೆ. ಹಾಗೆ ಒಬ್ಬ ಸೇವಕನು, ಒಬ್ಬ ಪವಿತ್ರಾತ್ಮರನ್ನ ಪಡೆದುಕೊಳ್ಳಲು ಸಿದ್ಧನಾಗಿರುವಂತಹ ವ್ಯಕ್ತಿಯು ಅಡ್ಡ ದಿಡ್ಡಿಯಾಗಿ ಅವನ ಜೀವಿತದಲ್ಲಿ ಸಾಕಷ್ಟು ನೋವುಗಳು, ವೇದನೆಗಳು, ತಿರಸ್ಕಾರಗಳು, ಅವಮಾನಗಳು, ನಿಂದನೆಗಳು, ದೂಷಣೆಗಳು ಅವನಲ್ಲಿ ಹತ್ತಿ ಉರಿಯುತ್ತದೆ. ಅಡ್ಡದಿಡ್ಡಿಯಾಗಿ ಆ ಪೋಷಕರಾದ ಪವಿತ್ರಾತ್ಮರು ನಮ್ಮನ್ನು ಉಪಯೋಗಿಸುತ್ತಾರೆ. ನಾವು ಎಷ್ಟರ ಮಟ್ಟಿಗೆ ಅನುಭವಕ್ಕೆ ಹೋಗುತ್ತೇವೆ, ನಾನು ಎಷ್ಟರ ಮಟ್ಟಿಗೆ ಸಹಿಸಲು ಸಿದ್ಧನಾಗುತ್ತೇನೆ, ನನ್ನ ಮುಂದೆ ಬರುವಂತ ಈ ಲೋಕವನ್ನ, ಲೋಕದ ಮೋಹವನ್ನ, ಅಥವಾ ನನ್ನನ್ನು ಕಾಡುವಂತ ಸಕಲ ವಿಧವಾದ ದುಷ್ಪ್ರೇರಣೆಗಳನ್ನ, ಅಥವಾ ಎಲ್ಲ ವೈರಾಗ್ಯ, ಮನಸ್ತಾಪ, ಅದು ಯಾವುದೇ ಮಾನಸಿಕವಾಗಿ, ಪ್ರಾಪಂಚಿಕವಾಗಿ, ಲೌಕಿಕವಾಗಿ, ಆಧ್ಯಾತ್ಮಿಕವಾಗಿ ನನ್ನ ಮುಂದೆ ಬರುವಂತದ್ದ ಎಲ್ಲವನ್ನು ಜಯಿಸಲು ನಾನು ಎಷ್ಟರ ಮಟ್ಟಿಗೆ ನಾನು ಶಕ್ತರಾಗುತ್ತೇನೆ ಎಂಬುದಕ್ಕಾಗಿ ನನ್ನನ್ನು ಅವಮಾನದ ಅನುಭವದ ಕುಲುಮೆಯಲ್ಲಿ ಪವಿತ್ರಾತ್ಮರು ಅಡ್ಡ ದಿಡ್ಡಿ ನಮ್ಮನ್ನು ನಡೆಸ್ತಾರೆ. ಪ್ರಾರಂಭದಲ್ಲಿ ಆಕೆ ಮಾನವರೊಂದಿಗೆ ಅಡ್ಡದಿಡ್ಡಿ ನಡೆಯುವಳು. ಅವನಲ್ಲಿ ಅಳುಕು ಅಂಜಿಕೆಗಳನ್ನು ಹುಟ್ಟಿಸುತ್ತಾ ಸಾಗುವಳು. ನಮ್ಮಲ್ಲಿ ಅಳುಕು ಅಂಜಿಕೆಗಳನ್ನ, ಭಯಗಳನ್ನ ಹುಟ್ಟಿಸಿ ನಡೆಸ್ತಾಳೆ. ಕಾರಣ ಅನುಭವ. ಅಯ್ಯೋ ಬೆಂಕಿಯಲ್ಲಿ ಕೈ, ಅಯ್ಯೋ ಬೆಂಕಿ, ಕೈಯಲ್ಲಿ ಕೈ ಹಾಕಿದ್ರೆ ಬೆಂಕಿಯಲ್ಲಿ ಸುಟ್ಟು ಹೋಗ್ತದೆ, ಅನುಭವ. ಅಯ್ಯೋ ಮುಳ್ಳು, ಕಾಲಿಟ್ರೆ ಚುಚ್ಚಿ ಹೋಗ್ತದೆ, ಅನುಭವ. ಅಯ್ಯೋ ಗಾಜು, ಅಯ್ಯೋ ಕೆಸರು, ಹೀಗೆ ಹಲವಾರು ವಿಧದ ಅನುಭವಗಳಲ್ಲಿ ನಮ್ಮನ್ನು ಸಾಗಿಸ್ತಾರೆ ಪವಿತ್ರಾತ್ಮರು. ಪ್ರಿಯರೇ, ನಾವು ದೇವರ ಸಾಮ್ರಾಜ್ಯವನ್ನು ಕೇಳ್ತಾ ಇದ್ದೇವೆ. ಈ ಸಾಮ್ರಾಜ್ಯವನ್ನು ನಾವು ಸ್ವರ್ಗೀಯವನ್ನು ಕೇಳ್ತಾ ಇದ್ದೇವೆ ಪ್ರಿಯರೇ. ಆದರೆ ಇದು ಕೇವಲ ಶಬ್ದವಾಗಿ ಕೇಳುವುದರಿಂದ ಪ್ರಯೋಜನವಿಲ್ಲ. ಈ ಕೇಳುವ ಪ್ರತಿಯೊಂದು ವಾಕ್ಯವನ್ನ ನನ್ನೊಡನೆ ಪವಿತ್ರಾತ್ಮರು ನನಗಾಗಿಯೇ ಮಾತನಾಡುತ್ತಾ ಇದ್ದಾರೆ ಎಂದ ಆಭಾಸ ನಮಗಾಗಬೇಕು. ಬೋಧಕಿಯಾದ ಪವಿತ್ರಾತ್ಮರು ನನ್ನಲ್ಲಿ ಮಾತನಾಡುತ್ತಾ ಇದ್ದಾರೆ, ನನಗಾಗಿಯೇ ಮಾತನಾಡುತ್ತಾ ಇದ್ದಾರೆ ಎಂಬಂತ ಅನುಭವದಲ್ಲಿ ನಾನು ಇರುವಾಗ, ಕಿವಿಗೊಡುವಾಗ ಮಾತ್ರವೇ ಆ ಪವಿತ್ರಾತ್ಮರು ನನ್ನನ್ನು, ನಿನ್ನನ್ನು ರೂಪಾಂತರಗೊಳಿಸಲು ಸಾಧ್ಯ. ಕೇವಲ 1 ಗಂಟೆಯ ಸಮಯಕ್ಕಾಗಿ ಅಥವಾ ಕೇವಲ 1 ಗಂಟೆ ಅಟೆಂಡೆನ್ಸ್ ಹಾಕುವುದಕ್ಕಾಗಿ ಅಥವಾ ಕೇವಲ 1 ಗಂಟೆ ಮನಸ್ಸನ್ನು ಒಂದು ಕಡೆ ಇಟ್ಟು, ದೇಹವನ್ನು ಒಂದು ಕಡೆ ಇಟ್ಟು ಇಲ್ಲ. ನಾವು ಕೇಳುವುದು ಆ ಬೋಧಕಿಯ ವಾಕ್ಯವನ್ನ, ಸುಜ್ಞಾನವೆಂಬ ಬೋಧಕಿಯ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ. ನೋಡಿ, ಆ ಪವಿತ್ರಾತ್ಮರು ನನ್ನಲ್ಲಿ ಬರುವಾಗ, ನಿಮ್ಮಲ್ಲಿ ಬರುವಾಗ ನಡೆಯುವಂತಹ ಕಾರ್ಯಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ನಿಮ್ಮ ಮನಸ್ಸನ್ನ ಶುದ್ಧೀಕರಿಸಿಕೊಂಡು ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಪವಿತ್ರಾತ್ಮರ ಇವುಗಳ ಸತ್ಯವನ್ನು ನನಗೆ ಗೋಚರಪಡಿಸಿರಿ. ಈ ದಿನ ನಾನು ಕೇಳ್ತಿರುವಂತಹ ಈ ಸಂದೇಶದ ಸತ್ಯಗಳ ಅರಿವನ್ನು ನನಗೆ ಕೊಡಿರಿ. ಇವುಗಳಲ್ಲಿ ಸತ್ಯ ಅಸತ್ಯಗಳನ್ನು ಅರಿತು ನನ್ನ ಜೀವಿತದಲ್ಲಿ ನಿಮ್ಮನ್ನು ನನ್ನ ಸ್ವಂತವಾಗಿಸಿಕೊಳ್ಳುವಂತೆ ನಾನು ಏನು ಮಾಡಬೇಕೆಂಬುದನ್ನು ನನಗೆ ತಿಳಿಯಪಡಿಸಿಕೊಡಿರಿ ಎಂಬುದಾಗಿ ನಾವು ಏಕಾಗ್ರತೆಯಿಂದ ವಾಕ್ಯವನ್ನು ಆಲಿಸುವರಾಗಬೇಕು. ನಿನ್ನನ್ನು ಅಡ್ಡದಿಡ್ಡಿಯಾಗಿ ನಡೆಸುತ್ತಾರೆ, ಅದಕ್ಕೆ ನೀನು ಸಿದ್ಧನಾಗಿರಬೇಕು. ಸಂತ ಪೌಲನಿಗೆ ಹೇಳುವಂತ ಮಾತುಗಳನ್ನು ನೋಡುತ್ತೇವೆ. ಅವನು ನಿನ್ನಲ್ಲಿಗೆ ಬರುವಾಗ ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗಿಷ್ಟ ಬಂದ ಕಡೆ ಅವನಿಗಿಷ್ಟ ಬಂದ ಕಡೆ ಅವನು ನಿನ್ನನ್ನು ನಡೆಸುವನು. ಪವಿತ್ರಾತ್ಮರು ಬರುವಾಗ ನಮ್ಮ ನಡುವನ್ನು ಕಟ್ಟಿಕೊಂಡು ಅವನಿಗಿಷ್ಟ ಬಂದ ಕಡೆ ನಮ್ಮನ್ನು ನಡೆಸ್ತಾರಂತೆ. ಆದ್ರೆ ನಾವೇ ನಡೆಸೋದು, ಪವಿತ್ರಾತ್ಮರಿದ್ದಾರೆ, ನನಗಿಷ್ಟ ಬಂದ ಕಡೆ ನಾನು ನಡೀತೇನೆ, ನನಗಿಷ್ಟ ಬಂದ, ನಾನು ಇದೇ ಹೇಳಿದೆ ಸರಿ, ನಾನು ಹೀಗೆ ಮಾಡಿದೆ ಸರಿ, ನಾನು ಮಾಡಿದ್ದು ತಪ್ಪಲ್ಲ, ನಾನು ಹೇಳಿದ್ದು ತಪ್ಪಿಲ್ಲ, ನಾನು ಬೋಧಿಸಿದ್ದು ತಪ್ಪಿಲ್ಲ, ನಾನು ತಪ್ಪಿಲ್ಲ, ನಾನು ಸರಿ, ನನಗಿಷ್ಟ ಬಂದ ಕಡೆ ನಾವು ಕುಣಿದು ನಡೆಯುತ್ತೇವೆ.
ದಬ್ಬಾಳಿಕೆಯಲ್ಲಿ ಕುಡಿದು ನಡೆಯುತ್ತೇವೆ, ಅಹಂಕಾರದಲ್ಲಿ ನಡೆಯುತ್ತೇವೆ, ಅಹಂಭಾವದಲ್ಲಿ ನಡೆಯುತ್ತೇವೆ, ಸೋಲದೆ ನಾವು ನಡೆಯುತ್ತೇವೆ, ಬಹಿಷ್ಕರಿಸಿ ನಾವು ನಡೆಯುತ್ತೇವೆ, ವೈರಾಗ್ಯದಿಂದ ನಾವು ನಡೆಯುತ್ತೇವೆ. ಇವತ್ತು ಇದೇ ನಡೀತಾ ಇರೋದು. ಲೋಕದಲ್ಲಿ ಹೆಚ್ಚಾಗಿ ಇದೇ ನಡೀತಾ ಇರುವಂತದ್ದು. ಇಲ್ಲ ಪ್ರಿಯರೇ, ಸತ್ಯ ಇದೆ. ಪವಿತ್ರಾತ್ಮರು ನಮ್ಮಲ್ಲಿಗೆ ಬರುವಾಗ, ಪವಿತ್ರಾತ್ಮರು ನಿನ್ನಲ್ಲಿಗೆ ಬರುವಾಗ ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗಿಷ್ಟ ಬಂದ ಕಡೆಯಲ್ಲ, ಅವರಿಗಿಷ್ಟ ಬಂದ ಕಡೆ ಅವರು ನಡೆಸುವರು. ಅದಕ್ಕೆ ನಾನು ಸಿದ್ಧನಾಗಿರಬೇಕು. ಅದಕ್ಕೆ ನಾವು ಸಿದ್ಧರಾಗಿರಬೇಕು. ಈ ಅನುಭವಗಳೇ ನಮಗೆ ಬೇಕಾಗಿರೋದು. ನನಗಿಷ್ಟ ಬಂದಾಗಿ ನಡೆಯುವುದಕ್ಕಾಗಿ ಅಲ್ಲ, ಅಥವಾ ನನಗಿಷ್ಟ ಬಂದಾಗಿ ಬೋಧಿಸುವುದಕ್ಕಾಗಿ ಅಲ್ಲ, ಅಥವಾ ನನಗಿಷ್ಟ ಬಂದಾಗಿ ನಾನು ಸಾರುವುದಕ್ಕೆ ಅಲ್ಲ. ನಾನು ಸಾರುವ ಯಾವುದೇ ಒಂದು ವಿಷಯದಲ್ಲಿಯೂ, ಯಾವುದೇ ಒಂದು ಅನುಭವದಲ್ಲಿಯೂ, ಯಾವುದೇ ಒಂದು ವಾಕ್ಯದಲ್ಲಿಯೂ ಸತ್ಯವನ್ನು ನಾನು ಕಾಣಬೇಕು, ಸತ್ಯವನ್ನು ನಾನು ಸಾರಬೇಕು. ಹೌದು ಪ್ರಿಯರೇ, ಪವಿತ್ರಾತ್ಮರು ನನ್ನಲ್ಲಿಗೆ ಬೇಕು, ನನಗೆ ಬೇಕು ಅಂದ್ರೆ ನನ್ನನ್ನು ನಾನು ಬಿಟ್ಕೊಟ್ಬಿಡ್ಬೇಕು ಪವಿತ್ರಾತ್ಮರಿಗೆ. ಮಾಡಿಯಪ್ಪ, ಏನಾಗ್ಬೇಕು ಆಗ್ಲಿಪ್ಪ, ತೊಂದರೆ ಇಲ್ಲ, ನಾನು ಬಿಟ್ಟು ಕೊಟ್ಟು ಬಿಡ್ಬೇಕು. ನನ್ನ ನಡುವನ್ನು ಕಟ್ಟಿಕೊಂಡು ನೀವು ನಡೆಸಿರಿ, ನಿಮಗಿಷ್ಟ ಬಂದ ಕಡೆ ನನ್ನನ್ನು ನಡೆಸಿರಿ. ಯಾಕೆಂದ್ರೆ ಅವರು ಅಡ್ಡದಿಡ್ಡಿಯಾಗಿ ನಮ್ಮನ್ನು ನಡೆಸ್ತಾರೆ. ಅಳುಕುಗಳನ್ನ, ಭಯಗಳನ್ನ ನಮ್ಮಲ್ಲಿ ಹುಟ್ಟಿಸ್ತಾರೆ. ದೈವ ಭಯ ಹೇಳಿದ್ರೆ ತುಂಬಾ ಸುಂದರವಾಗಿ, ಹಾಗೂ ತುಂಬಾ ಸುಂದರವಾಗಿ ಹೇಳಿದ್ರಿ. ಸೆಲ್ಫ್ ರಿನ್ಯೂವಲ್ ವಿತ್ ಸೆಲ್ಫ್, ಸ್ವತಃ ನಾನು ಪರಿವರ್ತನೆ ಹೊಂದುವಂಥದ್ದು, ಸತ್ಯದ ಮಾರ್ಗದಲ್ಲಿ ನನ್ನನ್ನು ನಡೆಸುವಂಥದ್ದು, ದೈವ ಭಯವನ್ನ ಉಲ್ಪಡಿಸುವಂಥದ್ದು. ಇನ್ನೆಷ್ಟು ಬರಿಬಹುದಾಗಿತ್ತು, ಬರೆಯೋರಿದ್ದಾರೆ, ಬರೀಲಿಕ್ಕೆ ಬೇಡ ಅಷ್ಟೇನೆ, ಹಠಮಾರಿತನ. ಪ್ರಿಯರೇ, ನಾವು ದೇವರ ವಾಕ್ಯದ ಮುಂದೆ ಸೋಲಬೇಕು. ದೇವರ ವಾಕ್ಯದ ಮುಂದೆ ಗೆಲ್ಲಲಿಕ್ಕೆ ಪ್ರಯತ್ನ ಪಡಬಾರದು. ನಾನು ಸೋಲಬೇಕು. ನನ್ನಲ್ಲಿ ಯಾವಾಗ ಸೋಲು ಬರುತ್ತದೋ ಆಗಲೇ ನಾನು ದೇವರನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ, ಆವಾಗಲೇ ನಾನು ದೇವರನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ. ನಮಗೆ ಸೋಲು ಬರಲಿಲ್ಲ ಅಂದ್ರೆ ನಾವು ದೇವರನ್ನ ಪಡೆದುಕೊಳ್ಳಿಕ್ಕೆ ಆಗುವುದಿಲ್ಲ, ದೇವರ ಆತ್ಮನ್ನ ಪಡೆದುಕೊಳ್ಳಿಕ್ಕೆ ಆಗುವುದಿಲ್ಲ. ನೋಡಿ, ಈ ವಾಕ್ಯವನ್ನು ನಾವು ಧ್ಯಾನಿಸಿ ಬರಬೇಕಾದ್ರೆ ಅಳುಕು ಅಂಜಿಕೆಗಳನ್ನ ಹುಟ್ಟಿಸುತ್ತಾ ಸಾಗೋಳು ಮಾತ್ರವಲ್ಲ, ಆತ್ಮದ ಬಗ್ಗೆ ನಂಬಿಕೆ ಹುಟ್ಟುವ ತನಕ ಶಿಕ್ಷೆ ಇತ್ತು ಬಾಧಿಸೋಳು. Hallelujah. Amen. Thank you, Jesus. Praise Jesus. In the name of powerful Jesus to be glory to. Hallelujah. ನೋಡಿ, ಪವಿತ್ರಾತ್ಮರು ಬರುವಾಗ ಏನು ಸಂಭವಿಸ್ತದೆ? ಆ ಬೋಧಕಿ ನನ್ನ ಮುಂದೆ, ನಿಮ್ಮ ಮುಂದೆ ಬರಬೇಕಾದ್ರೆ ಏನು ಸಂಭವಿಸ್ತದೆ? ಆಕೆ ಆತ್ಮದ ಬಗ್ಗೆ ನಂಬಿಕೆ ಹುಟ್ಟಿಸ್ತಾಳೆ. ಆ ನಂಬಿಕೆ, ಆತ್ಮದಲ್ಲಿ ನಂಬಿಕೆ ಹುಟ್ಟ ತನಕ ಅವಳು ಶಿಕ್ಷಿಸ್ತಾನೆ ಇರ್ತಾಳೆ ಅಂತೆ. ಅವಳು ಶಿಕ್ಷೆಯಿಂದ ನಮ್ಮನ್ನ ಬಾಧಿಸ್ತಾಳೆ ಇರ್ತಾಳಂತೆ. ಯಾಕೆ ಗೊತ್ತಾ? ನಾನು ಅನುಭವಕ್ಕೆ ಹೋಗಬೇಕು. ಯಾಕೆಂದ್ರೆ ಅವರು ನನ್ನನ್ನು ಆರಿಸಿಕೊಂಡಿದ್ದಾರೆ, ಅದರಿಂದ ಅವರು ನನ್ನ ಶಿಕ್ಷಿಸ್ತಾರೆ. ನಾನು ಅವರಿಗೆ ಸ್ವಂತವಾಗಬೇಕು ಅಂತ ಅವರು ತೀರ್ಮಾನ ಮಾಡ್ಕೊಂಡು ಬಿಟ್ಟಿದ್ದಾರೆ. ಎಲ್ಲನ್ನ ದೇವರು ಸ್ವಂತವಾಗಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಬಿಡುದಿಲ್ಲ. ಶಿಕ್ಷಿಸ್ತಾರೆ, ಬಾಧಿಸ್ತಾರೆ. ಬಿಡುದಿಲ್ಲ ಸುನೀತಳನ್ನ, ಶಿಕ್ಷಿಸ್ತಾರೆ, ಬಾಧಿಸ್ತಾರೆ. ಬಿಡುದಿಲ್ಲ ಜೂಲಿಯನನ್ನ, ಶಿಕ್ಷಿಸ್ತಾರೆ, ಬಾಧಿಸ್ತಾರೆ. ಬಿಡುದಿಲ್ಲ ಮೌಲಿಯನ್ನ, ಶಿಕ್ಷಿಸ್ತಾರೆ, ಬಾಧಿಸ್ತಾರೆ. ಬಿಡುದಿಲ್ಲ ರಿಚರ್ಡನ್ನ, ಶಿಕ್ಷಿಸ್ತಾರೆ, ಬಾಧಿಸ್ತಾರೆ. ಬಿಡುದಿಲ್ಲ ನನ್ನನ್ನ, ಶಿಕ್ಷಿಸ್ತಾರೆ, ಬಾಧಿಸ್ತಾರೆ. ಪ್ರತಿಯೊಬ್ಬರನ್ನ ಶಿಕ್ಷಿಸ್ತಾರೆ, ಬಾಧಿಸ್ತಾರೆ. ನಾನು ಪವಿತ್ರಾತ್ಮರಿಗೆ ಸ್ವಂತದವನು ಆಗಬೇಕು, ಸ್ವಂತದವಳು ಆಗಬೇಕು ಎಂಬುದಾದರೆ ನಿನ್ನನ್ನ ಶಿಕ್ಷೆಗೆ ಒಳಪಡಿಸುತ್ತಾರೆ, ನಿನ್ನನ್ನು ಬಾಧಿಸುತ್ತಾರೆ, ನೀತಿ ನಿಯಮಗಳಿಂದ ನಿನ್ನನ್ನು ಪರೀಕ್ಷಿಸುತ್ತಾರೆ. ನಿನ್ನ ಮುಂದೆ ಪರೀಕ್ಷೆಯು ಎದುರಾಗುತ್ತದೆ. ನಮ್ಮ ಮುಂದೆ ಪರೀಕ್ಷೆ ಎದುರಾಗ್ತದೆ.
ನಮ್ಮನ್ನ ಕೋಪಕ್ಕೆ ಒಳಪಡಿಸುತ್ತಾಳೆ, ನಮ್ಮನ್ನು ಪ್ರಚೋದನೆಗೆ ಒಳಪಡಿಸುತ್ತಾನೆ, ನಾವು ಸಹನೆ ಕಳೆದುಕೊಳ್ಳುವಂತೆ ಮಾಡುತ್ತಾರೆ, ನಾವು ಅನ್ಯಾಯ ಮಾಡುವಂತಹ ಸಂದರ್ಭಗಳು, ಅಹಂಕಾರ ತೋರುವಂತಹ ಸಂದರ್ಭಗಳು, ನಾನತ್ವ ತೋರುವ ಸಂದರ್ಭಗಳು, ತಗ್ಗಿಸಲಾಗದಂತಹ ಸಂದರ್ಭಗಳು ನಮ್ಮ ಮುಂದೆ ಬರುತ್ತದೆ. ಎಲ್ಲರೂ ಹೇಳುವುದಿಷ್ಟೇ, ಪವಿತ್ರಾತ್ಮ ಬರುವಾಗ ನನಗೆ ವರಗಳು ಸಿಗ್ತದೆ, ಫಲಗಳು ಸಿಗ್ತದೆ. ಇಲ್ಲ, ಅದಕ್ಕಿಂತ ಗೌಪ್ಯವಾದವುಗಳು ಇವುಗಳು. ಪವಿತ್ರಾತ್ಮ ಬರುವಾಗ ನೀತಿ ನಿಯಮಗಳಿಂದ ಪರೀಕ್ಷಿಸುತ್ತಾರೆ ನನ್ನನ್ನು ನಿನ್ನನ್ನ. ಇವನು ನಿಜವಾಗಿಯೂ ನನ್ನ ಆಜ್ಞೆಗಳನ್ನ ಪಾಲಿಸುತ್ತಾಳ? ಇವಳು ನಿಜವಾಗಿಯೂ ನಾನು ಹೇಳಿದ ಮಾತುಗಳಿಗೆ ಕಿವಿಗೊಡುತ್ತಾಳ ಇಲ್ಲವಾ? ಇವನು ಎಲ್ಲಾ ಕಾಲದಲ್ಲಿ ಎಲ್ಲಾ ಸಮಯದಲ್ಲೂ ಪ್ರಾರ್ಥಿಸುತ್ತಾ ಇದ್ದಾನೆ, ಶುಭ ಸಂದೇಶ ಸಾರುತ್ತಾ ಇದ್ದಾನೆ. ಈಕೆ ಎಲ್ಲಾ ಸಮಯದಲ್ಲೂ ಬೆಳಗಿನಿಂದ ಸಂಜೆ ತನಕ ಪ್ರಾರ್ಥಿಸುತ್ತಾ ಇದ್ದಾಳೆ, ನನ್ನನ್ನು ಕೂಗಿ ಕರೆಯುತ್ತಾ ಇದ್ದಾಳೆ. ಆದರೆ ಈಕೆಯ ಜೀವಿತದಲ್ಲಿ ಸತ್ಯವಿದೆಯೇ, ಅಸತ್ಯವಿದೆಯೇ? ಈಕೆಯ ಸುಳ್ಳುಗಾರಳೆ, ಇವನು ಸುಳ್ಳುಗಾರನೇ ಎಂಬುದಾಗಿ ಆ ಬೋಧಕಿಯಾದ ಪವಿತ್ರಾತ್ಮರು, ಸುಜ್ಞಾನವೆಂಬ ಪವಿತ್ರಾತ್ಮರು ನಿನ್ನನ್ನು ನನ್ನನ್ನು ಪರೀಕ್ಷಿಸುತ್ತಾರೆ. ಆ ಪರೀಕ್ಷೆಯಲ್ಲಿ ಎಷ್ಟು ಜನ ಪಾಸ್ ಆಗ್ತಾ ಇದ್ದೇವೆ, ಎಷ್ಟು ಜನ ಫೇಲ್ ಆಗ್ತಾ ಇದ್ದೇವೆ? ಪ್ರೀಸಲೋ ಇವೆಲ್ಲ ಪರೀಕ್ಷೆಗಳಾಗಬೇಕು. ಎಕ್ಸಾಮ್ ಬರಿಬೇಕಾದ್ರೆ 1 ವರ್ಷ ಬರಿಬೇಕು, 1 ವರ್ಷ ಕಲಿಬೇಕು. ಎಕ್ಸಾಮ್ ಬರೀಬೇಕು ಅಂದ್ರೆ 1 ವರ್ಷ ಕಲಿಬೇಕು. ಈ 1 ವರ್ಷ ಕಲಿತ್ರೆ ಮಾತ್ರನೇ ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯ. ಈ ಎಕ್ಸಾಮ್ ಬರೀದೆ 1 ವರ್ಷ ಕಲೀಲಿಕ್ಕೆ ಸಾಧ್ಯವಿಲ್ಲ. ನಾವು ಕಲಿಬೇಕು, ಓದಬೇಕು. ಬೆಳಿಗ್ಗೆ ಸಂಜೆ ಓದಬೇಕು, ರಾತ್ರಿ ಓದಬೇಕು. ನಮ್ಮ ಕೆಲಸ ಏನು? ಓದುವ ಕೆಲಸ. ಶಾಲೆಗೆ ಹೋಗ್ಬೇಕು, ಓದಬೇಕು. ನಾನು ಎಕ್ಸಾಮ್ ಬರ್ತಾ ಇದೆ, ಎಕ್ಸಾಮ್ ಹೌದು, ಯಾವುದೋ ಒಂದು ಎಕ್ಸಾಮ್, ಅದು SSLC ಸಮಥಿಂಗ್, ಯಾವುದೋ ಒಂದು ದೊಡ್ಡ ಒಂದು ಶಾಲೆಗೆ ಹೋಗ್ತಾ ಇದ್ದೇವೆ, ಗ್ರಾಜುಯೇಷನ್ ಯಾವುದೋ ಒಂದು ಮಾಡ್ತಾ ಇದ್ದೇವೆ. ಓದಬೇಕು. ಓದುವುದೇ ನಮ್ಮ ಕೆಲಸ. ನಾನು ಉತ್ತೀರ್ಣನಾಗಬೇಕಾದ್ರೆ ನಾನು ಓದಬೇಕು, ಹಗಲು ರಾತ್ರಿ ಓದಬೇಕು. ಗೊತ್ತಾಗಲಿಲ್ಲ ಅಂದ್ರೆ ಟ್ಯೂಷನ್ಗೆ ಹೋಗ್ಬೇಕು. ಈ ಅನುಭವಗಳು ನಮಗೆ ಬೇಕು. ಹಾಗೆ ನಾನು ಪವಿತ್ರಾತ್ಮನ ಪಡೆದುಕೊಳ್ಳಬೇಕಾದ್ರೆ ನನಗೆ ಸಾಕಷ್ಟು ಅನುಭವಗಳು ಬೇಕು. ಈ ಪವಿತ್ರಾತ್ಮನ ಅರ್ಥ ಮಾಡಿಕೊಳ್ಬೇಕಾದ್ರೆ, ಪವಿತ್ರಾತ್ಮ ನನ್ನಲ್ಲಿ ಬರಬೇಕಾದ್ರೆ ನನ್ನ ಸಾಕಷ್ಟು ವಿಧದಲ್ಲಿ ನಾನು ಪರೀಕ್ಷೆಗೊಳಗಾಗಬೇಕು. ಪುಟಕ್ಕಿಟ್ಟ ಚಿನ್ನದಂತೆ ನಾನು ಶುದ್ಧೀಕರಿಸಲ್ಪಡಬೇಕು. ಸುಮ್ಮನೆ ಪ್ರಾರ್ಥನೆ ಮಾಡಿಬಿಟ್ರೆ ಅಲ್ಲ. ಎಲ್ಲರೂ ಹೇಳೋದು ಬರೀ ಪ್ರಾರ್ಥನೆ ಮಾಡಿ ಪವಿತ್ರಾತ್ಮರು ಬರ್ತಾರೆ, ಪ್ರಾರ್ಥನೆ ಮಾಡಿ ಸ್ತುತಿ ಮಾಡಿ ಕರಗಳೆತ್ತಿ ಸ್ತುತಿ ಮಾಡಿ ಪವಿತ್ರಾತ್ಮರು ಬರ್ತಾರೆ. ಇಲ್ಲ, ನನ್ನನ್ನ ಮೊದಲು ನಾನು ಬದಲಾಯಿಸಿಕೊಳ್ಳಬೇಕು. ನನ್ನ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು. ಪ್ರಾರ್ಥನೆ ಮಾಡಿದ್ರೆ ಪವಿತ್ರಾತ್ಮರು ಬರೋದಿಲ್ಲ. ಕೂಗಿ ಕರೆದ್ರೆ ಕಿರ್ಚಿ, ಮನೆ ಕಿತ್ತೋಗುವ ಹಾಗೆ, ಧ್ಯಾನ ಮಂದಿರ ಕಿತ್ತೋಗುವ ಹಾಗೆ ಕಿರ್ಚಿಬಿಟ್ರೆ ಪವಿತ್ರಾತ್ಮರು ಬರೋದಿಲ್ಲ. ನನ್ನನ್ನು ನಾನು ಬದಲಾಯಿಸಿಕೊಳ್ಳಬೇಕು. ಪವಿತ್ರಾತ್ಮರು ನನ್ನಲ್ಲಿ ಬರಬೇಕಾದ್ರೆ ನನ್ನನ್ನು ನಾನೇ ಕುಲುಮೆಗೆ ಹಾಕಿಕೊಳ್ಳಬೇಕು. ಪವಿತ್ರಾತ್ಮರು ಬರಬೇಕಾದ್ರೆ ನನ್ನನ್ನು ನಾನೇ ಸುಟ್ಟುಕೊಳ್ಳಬೇಕು. ಪವಿತ್ರಾತ್ಮರು ನನ್ನಲ್ಲಿ ಬರಬೇಕಾದ್ರೆ ನನ್ನನ್ನೇ ನಾನು ತಗ್ಗಿಸಿಕೊಳ್ಳಬೇಕು. ಪವಿತ್ರಾತ್ಮರು ನನ್ನಲ್ಲಿ ಬರಬೇಕಾದ್ರೆ ಹೇಳಿದಂತೆ, ಈ ಬೋಧಕ್ಕೆ ಹೇಳಿದಂತೆ ವಾಕ್ಯ ಹೇಳ್ತಾ ಇದೆ, ಪ್ರಾರಂಭದಲ್ಲಿ ಆಕೆ ಮಾನವನೊಂದಿಗೆ ಅಡ್ಡದಿಡ್ಡಿ ನಡೆಸುವಳು, ಅವನಲ್ಲಿ ಅಳುಕು ಅಂಜಿಕೆಗಳನ್ನು ಹುಟ್ಟಿಸುತ್ತಾ ಸಾಗುವಳು, ಆತ್ಮದ ಬಗ್ಗೆ ನಂಬಿಕೆ ಹುಟ್ಟುವ ತನಕ ಶಿಕ್ಷೆಯಿತ್ತು ವಾದಿಸುವಳು, ನೀತಿ ನಿಯಮಗಳಿಂದ ಆತನನ್ನು ಪರೀಕ್ಷಿಸುವಳು. ಈ ಎಲ್ಲವುಗಳಿಂದ ನಾವು ಜಯಿಸಬೇಕು. ಪವಿತ್ರಾತ್ಮವನ್ನು ಪಡೆದುಕೊಳ್ಳಬೇಕಾದ್ರೆ ಅಷ್ಟು ಸುಲಭವಲ್ಲ. ಯಾರಲ್ಲಿ ಪವಿತ್ರಾತ್ಮರ ವರದಾನಗಳು ನೆಲೆ ನಿಲ್ಲೋದಿಲ್ಲ. ಯಾಕೆಂದ್ರೆ ಅದು ಅರ್ಧದಲ್ಲಿ ಬಂದು ಅರ್ಧದಲ್ಲಿ ಓಡಿ ಹೋಗ್ತದೆ. ಕಾರಣ ಅವನವನ ಜೀವಿತದ ನಿಮಿತ್ತವಾಗಿ ಅದು ಸ್ಥಿರತೆಯನ್ನು ಪಡೆಯುತ್ತದೆ. ಅವರವರ ನೋಡಿ, ಎಷ್ಟೋ ದೊಡ್ಡ ದೊಡ್ಡ ಪ್ರೀಚರ್ಸ್ಗಳು ನಮ್ಮ ಮುಂದೆ ಬಂದಿದ್ದಾರೆ. ಇವತ್ತು ಕಣ್ಣಿಗೆ ಕಾಣ್ತಾನೆ ಇಲ್ಲ. ಅವರು ಎಲ್ಲೆಲ್ಲಿ ಹೋಗ್ಬಿಟ್ಟಿದ್ದಾರೆ, ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಸೇವೆಗಳು ಮಾಡ್ತಾ ಇಲ್ಲ. ದೊಡ್ಡ ದೊಡ್ಡ ಪ್ರೀಚರ್ಸ್. ಏನ್ ಕಾರಣ? ಏನು ಕಾರಣ ರೀ? ಮೊನ್ನೆ ದಿನ ಮಾತನಾಡಬೇಕಾದ್ರೆ ಒಂದು ಶಕ್ತವಾದ ಒಂದು ಪ್ರೀಚರ್ ತನ್ನ ಕುಟುಂಬದ ಸದಸ್ಯರೊಂದಿಗೆ ಮಾತಾಡ್ತಾ ಹೇಳ್ತಾರೆ, ನೋಡ್ದ, ಈಗ ನಾನು ಎಷ್ಟು ಪವರ್ಫುಲ್ ಆಗಿದ್ದೇನೆ,
ನೋಡ್ದಾ ಈಗ ನಾನು ಎಷ್ಟು ಪವರ್ಫುಲ್ ಆಗಿದ್ದೇನೆ ಹಾಗೆ ಹೇಳ್ಬೇಡಿ. ನೀವೆಲ್ಲ ಪವರ್ಫುಲ್, ದೇವರೆಲ್ಲ ಮಾಡುತ್ತಾ ಇರೋದೆಲ್ಲ ಹಾಗೆಲ್ಲ ಹೇಳ್ಬಾರ್ದು. ನಿಮ್ಮನ್ನ ನೀವು ಕುರಿತು ಹೇಳ್ಬಾರ್ದು, ನಿಮ್ಮನ್ನ ಕುರಿತು ನಾವೇ ಹೇಳಬೇಕು. ಇಲ್ಲ ನನಗೆ ಗೊತ್ತಿಲ್ಲ, ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ, ನೋಡು ನಾನು ಎಷ್ಟು ಪವರ್ಫುಲ್ ಆಗ್ತೇನೆ. ಯಾರು ಪವರ್ಫುಲ್ ಆಗೋದು? ಇದು ಒಬ್ಬೊಬ್ಬ ಪ್ರೀಚರ್ಸ್ನ ಅಹಂಕಾರ, ಅಹಂಭಾವಗಳು. ಎಷ್ಟು ದೊಡ್ಡ ದೊಡ್ಡ ಶಕ್ತವಾಗಿ ಬಂದಂತವರೆಲ್ಲ ಇವತ್ತು ಕಣ್ಮರೆಯಾಗಿ ಹೋಗಿದ್ದಾರೆ. ಏನ್ ಕಾರಣ? ಅವತ್ತು ದಿನ ಹೇಳ್ತಾ ಇದ್ರ, ಪವಿತ್ರಾತ್ಮ ನನ್ನಲ್ಲಿದ್ದಾರೆ, ನಾನು ಕೈಗಿಡುವಾಗ ಗುಣವಾಗ್ತದೆ, ಪವಿತ್ರಾತ್ಮನ ಜೊತೆಲಿ ಇದ್ದಾರೆ, ನಾನು ಮಾತಾಡುವಾಗ ಪವಿತ್ರಾತ್ಮ ಬರ್ತಾರೆ, ಎಲ್ಲ ಹೇಳಿದ್ದೇ ಹೇಳಿದ್ದು, ಬೊಗಸೆ ಬೊಗಸೆ ಹೇಳಿದ್ದೇ ಹೇಳಿದ್ದು. ಇವತ್ತು ಒಬ್ಬರು ಕಾಣ್ತಾ ಇಲ್ಲ. ಪವಿತ್ರಾತ್ಮನಿಂದ ಇರೋದಾದ್ರೆ ನಿನ್ನನ್ನ ದೇವರು ಮರೆ ಮಾಡ್ತಾ ಇದ್ರ? ನಿನ್ನ ಲೋಕದಿಂದ ದೂರವಾಗ್ತಾ ಇದ್ದ? ಅಥವಾ ನಿನ್ನ ಸೇವೆನ ನಿಲ್ಲಿಸ್ಬಿಡ್ತಾ ಇದ್ದ? ನಿಲ್ಲಿಸ್ಲಿಕ್ಕಾಗ್ತದ? ಖಂಡಿತವಾಗಿ. ನಾನಾದ್ರೂ ಅಷ್ಟೇ. ನನ್ನಲ್ಲಿ ಪವಿತ್ರಾತ್ಮ ನೆಲೆಗೊಳ್ಳುವಾಗ ನಾನು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ. ನನ್ನಲ್ಲಿ ಪವಿತ್ರಾತ್ಮ ನೆಲೆಗೊಳ್ಳದಿದ್ದರೆ ನಾನು ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನನ್ನ ಜೀವಿತದಲ್ಲಿ ಎಷ್ಟೋ ಹೋರಾಟಗಳು ನನ್ನ ಮುಂದೆ ಬರುವುದುಂಟು, ಬಂದದ್ದುಂಟು. ಚಿಂತ ಪ್ರಚೋದನೆಗಳು ನನಗೆ ಆದದ್ದುಂಟು. ಆದರೆ ಆ ಕ್ಷಣದಲ್ಲಿ ಎಲ್ಲ ನಾನು ಕೇಳುವುದಿಷ್ಟೇ, ಸ್ವಾಮಿ ನಿನಗೆ ವಿರುದ್ಧವಾದದ್ದನ್ನು ನನ್ನಿಂದ ತೆಗೆದುಹಾಕು. ನಿನಗೆ ಬೇಡವಾದದ್ದಾದರೆ ನನಗೆ ಬೇಡವಾದ, ನಿನಗೆ ಯಾವುದು ಬೇಡವಾದ ನನ್ನಿಂದ ತೆಗೆದುಹಾಕೋದು ಯಾವುದೇ ಇರಲಿ, ನನಗೆ ಬೇಡ. ಹೌದು ಪ್ರಿಯರೇ, ಇತ್ತೀಚಿನ ದಿನಗಳಲ್ಲಿ ನಾನು ತುಂಬಾ ಸಂಕಟವನ್ನು ಅನುಭವಿಸಿದೆ, ತುಂಬಾ ಹೋರಾಟದಲ್ಲಿ ಸಿಲುಕಿದೆ. ನನಗೆ ಅರಿವಾಯಿತು, ಇದಕ್ಕೇನು ಕಾರಣ? ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನುಭವ. ನೋಡಿ, ನಾನು ನಿಮ್ಮನ್ನು ಪ್ರೀತಿಸುವಂತೆ ನೀವು ನನ್ನನ್ನು ಅದೇ ಅಳತೆಯಲ್ಲಿ ಪ್ರೀತಿಸುತ್ತೀರಿ ಎಂದು ಚಿಂತಿಸುವುದಾದರೆ ಅದು ಸುಳ್ಳು. ಆದರೆ ದೇವರ ದೃಷ್ಟಿಯಲ್ಲಿ ಆಗಿಲ್ಲ. ದೇವರು ನನ್ನನ್ನು ಪ್ರೀತಿಸುತ್ತಾನೆ ಅಂದ್ರೆ ನನಗಿಂತ 100 ಪಟ್ಟು ನಮ್ಮನ್ನು ಪ್ರೀತಿಸುತ್ತಾರೆ. ನಾವು 10 ಪಟ್ಟು ಪ್ರೀತಿಸೋದು ಕಷ್ಟ. ಇವತ್ತಿನ ಪ್ರಪಂಚದಲ್ಲಿ ಮನುಷ್ಯನ ಸ್ವಾರ್ಥದ ಪ್ರೀತಿಗೆ ಗುಲಾಮರಾಗಿ ಹೋಗುವುದನ್ನು ನಾವು ನೋಡುತ್ತೇವೆ. ಮನುಷ್ಯ ಸೋತು ಹೋಗ್ತಾನೆ ಅಲ್ಲಿ. ಪ್ರಿಯರೇ, ಆದರೆ ಸ್ವಾರ್ಥದ ಪ್ರೀತಿ ನಮ್ಮಲ್ಲಿ ಬರುವಾಗ ನಮಗೆ ಗಾಯವಾಗ್ತದೆ, ನೋವಾಗ್ತದೆ, ವೇದನೆ ಆಗ್ತದೆ. ನೋಡಿ, ಎಷ್ಟೋ ಜನ ಜೀವಿತದಲ್ಲಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಹೋಗುವಾಗ ದೇವರನ್ನ ಬಿಟ್ಟು ಬಿಡುತ್ತಾರೆ, ದೇವರನ್ನ ನಿರಾಕರಿಸಿ ಬಿಡ್ತಾರೆ, ಪ್ರಾರ್ಥನೆಯನ್ನು ಬಿಟ್ಟು ಬಿಡುತ್ತಾರೆ, ತಾವು ಮಾಡುವ ಸೇವೆಗಳನ್ನು ಬಿಟ್ಟು ಬಿಡುತ್ತಾರೆ. ಕಾರಣ ಯಾಕೆ ಗೊತ್ತಾ? ಅವರು ಪ್ರೀತಿಸಿದ್ದು ದೇವರನ್ನಲ್ಲ, ದೇವರ ಆತ್ಮರನ್ನಲ್ಲ. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಾದ್ರೆ, ದೇವರ ಆತ್ಮರು ನಿನ್ನಲ್ಲಿ ವಾಸ ಮಾಡುವ ಕಾರಣ ದೇವರು ವಾಕ್ಯದಿಂದ ನಿನ್ನನ್ನು ದೂರ ಮಾಡುವುದಿಲ್ಲ, ತನ್ನ ಸೇವಾ ಕಾರ್ಯಗಳಿಂದ ಅವರು ದೂರ ಮಾಡುವುದಿಲ್ಲ. ಅವರು ನಿನ್ನ ನಡುವನ್ನು ಕಟ್ಟಿಕೊಂಡು ಅವರಿಗಿಷ್ಟ ಬಂದ ಕಡೆ ನಡೆಸುವುದಕ್ಕಾಗಿ ಇರುವುದರಿಂದ ಅವರು ನಿನ್ನನ್ನು ಸಕಲ ವಿಧವಾದ ಹೋರಾಟಗಳು ಬರುವಾಗ ನಿನಗೆ ಸಂರಕ್ಷಣೆಯನ್ನು ಕೊಡುತ್ತಾರೆ. ಅದಕ್ಕಾಗಿ ನೋಡಿ, ಈ ವಾಕ್ಯವನ್ನು ನಾವು ಹೇಳ್ತಾ ಇರ್ಬೇಕಾದ್ರೆ, ಕೇಳಬೇಕಾದ್ರೆ ವಾಕ್ಯದಲ್ಲಿ ಕೊನೆಯದಾಗಿ ನಾವು ನೋಡಬಹುದು, ವಾಕ್ಯ ಹೇಳ್ತದೆ, ತದನಂತರ ಈ ಎಲ್ಲ ಶಿಕ್ಷೆಗಳು, ಇದೆಲ್ಲ ಪರೀಕ್ಷೆಗಳು, ಇದೆಲ್ಲ ಹೋರಾಟಗಳು ಬಂದ ಬಳಿಕ ತದನಂತರ ಅವರನ್ನು ನೇರವಾದ ಮಾರ್ಗಕ್ಕೆ ತಿರುಗಿಸುವರು. ಪ್ರೈಸರು, ಹಾಲೆಲೂಯ, 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 ಹಾಲೆಲೂಯ. ನೋಡಿ, ಎಲ್ಲ ಅನುಭವಗಳಾದ ಮೇಲೇನೆ ನಮ್ಮನ್ನು ಸಮಗ್ರ ಸತ್ಯದೆಡೆಗೆ ಅವರು ಕರೆದುಕೊಂಡು ಹೋಗುವುದು. ಇದು ಆ ಸುಜ್ಞಾನವೆಂಬ ಬೋಧಕಿಯ ನುಡಿ. ತದನಂತರ ಎಲ್ಲ ಅನುಭವಗಳಾದಾಗ ಅವರನ್ನ ನೇರವಾದ ಮಾರ್ಗಕ್ಕೆ ತಿರುಗಿಸುತ್ತಾಳೆ ಎಂಬುದಾಗಿ ಸಿರಾಕನ ಗ್ರಂಥದಲ್ಲಿ ನಾವು 4ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುತ್ತೇವೆ. ಅಲ್ಲಿಯ ತನಕ ನಾವು ಬೀಳ್ತೇವೆ, ಎದ್ದೇಳ್ತೇವೆ, ಬೀಳ್ತೇವೆ, ಎದ್ದೇಳ್ತೇವೆ, ದೂಷಿಸ್ತೇವೆ, ಆಳ್ತೇವೆ, ಗೋಳಾಡ್ತೇವೆ, ಏನೆಲ್ಲ ಮಾಡುತ್ತೇವೆ. ಕಾರಣ, ಒಬ್ಬ ಸೇವಕನು ಅವಮಾನದಲ್ಲಿ ಬೀಳಬೇಕು, ಅನುಭವದಲ್ಲಿ ಬೀಳಬೇಕು, ಅದ್ಭುತದಲ್ಲಿ ಅಲ್ಲ, ಕೈ ಚಪ್ಪಾಳಿಯಲ್ಲಿ ಅಲ್ಲ.
ಮತ್ತೆ ನೋಡ್ಬೇಕಾದ್ರೆ ವಾಕ್ಯ ಹೇಳ್ತದೆ, ಅವನಲ್ಲಿ ಸಂತೋಷವನ್ನ ಮೂಡಿಸುವಳು. ಹಾಲೆಲೂಯ, ಆಮೆನ್, ಹಾಲೆಲೂಯ, ಆಮೆನ್, 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 ಆಮೆನ್. ಅವನಲ್ಲಿ ಸಂತೋಷವನ್ನ ಮೂಡಿಸುವಳು, ಅವನಿಗೆ ತನ್ನ ಗುಟ್ಟುಗಳನ್ನು ತಿಳಿಸುತ್ತಾ ನಡೆಯುವಳು. ಹಾಲೆಲೂಯ, ಆಮೆನ್, 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 ಆಮೆನ್. ಹೌದು ಪ್ರಿಯರೇ, ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ, ಇದು ನನ್ನ ಜೀವಿತದಲ್ಲಿ ಇವತ್ತಿಗೂ ನಾನು ಅನುಭವಿಸ್ತಾ ಇರುವಂತದ್ದು ಪ್ರಿಯರೇ. ಎಷ್ಟು ನನ್ನ ಹೃದಯಗಳು ಸೀಳುವಷ್ಟು ವೇದನೆ, ಹೋರಾಟ, ನೋವು, ಅವಮಾನಗಳು ಬಂದರೂ ಸಹ ನಾನು ಆ ಪವಿತ್ರಾತ್ಮರನ್ನು ಕರೆಯುವಾಗ ಅವೆಲ್ಲವೂ ನನಗೆ ಸಂತೋಷವಾಗಿ ಮಾರ್ಪಾಡಾಗ್ತದೆ. ಅವೆಲ್ಲವೂ ನನಗೆ ಸಂತೋಷವಾಗಿ ಮಾರ್ಪಾಡಾಗ್ತದೆ. ಅನುಭವ, ಅನುಭವ. ಅವನಿಗೆ ತನ್ನ ಗುಟ್ಟುಗಳನ್ನು ತಿಳಿಸುತ್ತಾ ನಡೆಯುವಳು. ಆಗಲೂ ಅವನು ಅಡ್ಡದಾರಿ ಹಿಡಿದರೆ ಅವನನ್ನು ತೊರೆದು ಬಿಡುವಳು. ಹಾಲೆಲೂಯ, ಆಮೆನ್, ಆಮೆನ್, ಆಮೆನ್. ತಾನು ಮಾಡಿದ್ದನ್ನು ತಾನೇ ಉಣ್ಣಲೆಂದು ಕೈ ಬಿಟ್ಟು ಬಿಡುವಳು. ಹಾಲೆಲೂಯ, ಆಮೆನ್. ದೇವರೆಲ್ಲವನ್ನ ಮಾಡಿ ಬರ್ತಾರೆ, ಪವಿತ್ರಾತ್ಮರು ಎಲ್ಲ ಸಂತೋಷವನ್ನು ಕೊಡ್ತಾರೆ, ಎಲ್ಲವನ್ನು ಕೊಡ್ತಾರೆ, ನಿನಗೆ ಬೇಕಾಗಿದ್ದಲ್ಲ. ಆದರೆ ನೀನು ಅಡ್ಡದಾರಿಯನ್ನು ಹಿಡಿಯುವಕ್ಕಾದ್ರೆ ನಿನ್ನನ್ನು ತೊರೆದು ಬಿಡುತ್ತಾರೆ, ನನ್ನನ್ನು ತೊರೆದು ಬಿಡುತ್ತಾರೆ. ತಾನು ಮಾಡಿದ್ದನ್ನ ತಾನೇ ಅನುಭವಿಸಲೆಂದು ಅವರು ಕೈ ಬಿಟ್ಟು ಬಿಡುತ್ತಾರೆ. ನೋಡಿ, ಉದ್ಧರಿಸಲಿಕ್ಕೆ ಬರ್ತಾರೆ, ಉದ್ಧಾರವನ್ನು ಕೊಡ್ತಾರೆ, ನಮ್ಮ ಜೀವಿತದಲ್ಲಿ ನಮಗೆ ಆದರ್ಶವನ್ನು ಕೊಡ್ತಾರೆ, ನಮ್ಮ ಜೀವಿತದಲ್ಲಿ ನಾವು ಯಾವ ಮಾರ್ಗದಲ್ಲಿ ಹೋಗಬೇಕು, ಏನು ಮಾಡಬೇಕೆಂಬುದಾಗಿ ನಮ್ಮನ್ನ ಎಬ್ಬಿಸ್ತಾರೆ. ಆದರೆ ನಾವು ದಾರಿ ತಪ್ಪುವಾಗ, ಮತ್ತೆ ಹಳೆಯ ಜೀವನಕ್ಕೆ ಹೋಗುವಾಗ, ಅಡ್ಡದಾರಿಯನ್ನು ಹಿಡಿಯುವಾಗ, ಕೆಟ್ಟ ದಾರಿಯನ್ನು ಹಿಡಿಯುವಾಗ, ಅಡ್ಡದಾರಿ ಅಂದ್ರೆ ಕೆಟ್ಟ ದಾರಿ, ತಪ್ಪಾದದ್ದು. ಪ್ರಿಸರ್, ಹಲಲೀಯ, ಹಲಲೀಯ, ಹಲಲೀಯ. ಹೌದು ಪ್ರಿಯರೇ, ಅದಕ್ಕೆ ಹೇಳಿದ್ದು, ಮನುಷ್ಯನನ್ನ ಒಳಗಿನಿಂದ ಹೊರಗೆ ಬರುವಂಥದ್ದು ಮನುಷ್ಯನನ್ನು ಕುಲುಷಿತಗೊಳಿಸುತ್ತದೆ ಹೊರತದು ಹೊರಗಿನಿಂದ ಒಳಗೆ ಹೋಗುವಂಥದ್ದು ಮನುಷ್ಯನನ್ನು ಕುಲುಷಿತಗೊಳಿಸುವುದಿಲ್ಲ. ನಮಗೆ ಗೊತ್ತು ಅಡ್ಡದಾರಿಗಳ ಪರಿಣಾಮ ಏನಂತೇಳಿ ಪವಿತ್ರ ಆತ್ಮರು ನಮಗೆ ತುಂಬಾ ಚೆನ್ನಾಗಿ ಕೊರೆಂದವರಿಗೆ ಬರೆದ ಪತ್ರದಲ್ಲಿ ನಾವು ನೋಡುತ್ತೇವೆ. ಕೆಟ್ಟ ದಾರಿ, ನಮ್ಮಲ್ಲಿ ಯಾವಾಗ ಕೆಟ್ಟದ್ದು ಉಲ್ಪಣವಾಗ್ತದೋ ಆಗ ಅದು ನಮ್ಮನ್ನ ಕೆಡಿಸುತ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯಾರಲ್ಲಿ ಕೆಟ್ಟ ಮನಸ್ಸಿದೆಯೋ ಅದು ಅವನನ್ನು ಕೆಡಿಸುತ್ತದೆ. ಮಾಡಿದನೋ ಮಾರಾಯ. ನೋಡಿ, ನಮ್ಮ ಸಂತೋಷವನ್ನು ನಾವೇ ಕಳೆದುಕೊಂಡು ಬಿಡ್ತೇವೆ. ನಾವು ಆನಂದವಾಗಿರ್ತೇವೆ, ನಮ್ಮ ಆನಂದವನ್ನು ನಾವೇ ಕಳೆದುಕೊಂಡು ಬಿಡ್ತೇವೆ. ನಾವು ತೃಪ್ತಿಯಿಂದ ಇರ್ತೇವೆ, ಅದನ್ನು ನಾವೇ ಕಳೆದುಕೊಂಡು ಬಿಡ್ತೇವೆ. ದೇವರು ನಮ್ಮನ್ನ ಆಶೀರ್ವಾದವಾಗಿ ನಮ್ಮನ್ನ ಮೇಲೆತ್ತಿರ್ತಾರೆ, ಅದನ್ನ ನಾವೇ ಕಳೆದುಕೊಂಡು ಬಿಡ್ತೇವೆ. ಕೆಟ್ಟದ್ದು, ಅಡ್ಡದಾರಿ ಹಿಡಿದಾರೆ, ದೇವರಿಗೆ ವಿರುದ್ಧವಾದ ದಾರಿ ಹಿಡಿದರೆ, ನಾವು ಅರಿಯಬೇಕು, ತಾನು ಮಾಡಿದ್ದನ್ನು ತಾನೇ ಉಣ್ಣಲೆಂದು ಕೈ ಬಿಟ್ಟು ಬಿಡುತ್ತಾಳೆ. ಇಷ್ಟೂ ಅನುಭವಗಳನ್ನು ಕೊಟ್ಟು ನನ್ನನ್ನ ಒಂದು ಕುಲುಮೆಗೆ ಹಾಕಿದಂತೆ ಪರಿಶೀಲಿಸಿ ಎಲ್ಲ ಮಾಡಿ ಕೊನೆಗೆ ನಿನ್ನನ್ನು ಅವನು ನೇರ ಮಾರ್ಗಕ್ಕೆ ಕರೆದುಕೊಂಡು ಹೋಗಿ ಸಂತೋಷವನ್ನು ಕೊಟ್ಟು ಬೇಕಾದದನ್ನೆಲ್ಲ ಏನು ಮಾಡಬೇಕು, ಏನಾಗ್ತದೆ ಎಂಬುದನ್ನೆಲ್ಲ ತಿಳಿಸಿಕೊಡುವಾಗ ನೀನು ಮತ್ತೆ ಹಳೆಯ ದಾರಿಗೆ ಹೋಗುವಾಗ, ಹಳೆಯ ಮನುಷ್ಯನಾಗಿ ಹೋಗುವಾಗ, ಅಡ್ಡ ದಾರಿಗೆ ಹೋಗುವಾಗ, ಕೆಟ್ಟ ದಾರಿಗೆ ಹೋಗುವಾಗ, ತಪ್ಪಾದ ದಾರಿಗೆ ಹೋಗುವಾಗ ಆಕೆ ನಿನ್ನನ್ನು ತೊರೆದು ಬಿಡುತ್ತಾಳೆ. ಯಥಾ ರಾಜ ತಥಾ ಪ್ರಜಾ. ಇಷ್ಟು ಕಾಲ ಸಂತೋಷವಾಗಿದ್ದೆ, ಅಯ್ಯೋ ನಿದ್ರೆ ಬರ್ತಾ ಇಲ್ಲ, ಅಯ್ಯೋ ಯೋಚನೆ, ಅಯ್ಯೋ ಟೆನ್ಷನ್. ಯಾಕೆ? ದೇವರು ನಿನಗೆ ಕೊಟ್ಟದ್ದನ್ನು ನೀನು ಕಳೆದುಕೊಂಡೆ. ದೇವರು ನನಗೆ ಕೊಟ್ಟದ್ದನ್ನು ನಾನು ಕಳೆದುಕೊಂಡೆ. ಅಡ್ಡದಾರಿ ಹಿಡಿದೆ, ಅಹಂಭಾವ ತೋರಿದೆ, ಅಹಂಕಾರ ತೋರಿದೆ, ದರ್ಪ ತೋರಿದೆ, ನಾನತ್ವ ತೋರಿದೆ, ನಾನು ಎಂದು ಮೆರೆದೆ, ನನ್ನದೆಂದು ಮೆರೆದೆ, ಇನ್ನು ನಾನು ಯಾರಿಗೂ ಕೇರ್ ಮಾಡುವುದಿಲ್ಲ ಎಂಬುದಾಗಿ ಮೆರೆದೆ, ನನ್ನನ್ನು ಸೋಲಿಸುವ ನನಗಿಂತ ಶಕ್ತರು ಯಾರು ಎಂಬುದಾಗಿ ಮೆರೆದೆ, ಲೌಕಿಕವಾದ ಪ್ರಾಪಂಚಿಕವಾದ ಸುಖಭೋಗಗಳಲ್ಲಿ ನಾನು ಮಿಲಿನವಾದೆ. ಎಲ್ಲವೂ ಬರುವಾಗ ನಾನು ಮತ್ತೆ ಹಳೆಯ ಜೀವನಕ್ಕೆ ಹೋದೆ.
ಹಣವು ನನ್ನ ಮುಂದೆ ಹರಿದು ಬರುವಾಗ, ಸಾರಮಾನಗಳು ನನ್ನ ಮುಂದೆ ಹರಿದು ಬರುವಾಗ ನಾನು ಮತ್ತೆ ಹಳೆಯ ಜೀವನಕ್ಕೆ ಹೋಗುತ್ತೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಈ ಸುಜ್ಞಾನವೆಂಬ ಬೋಧಕಿಯನ್ನ ನಾವು ಅರಿಯಬೇಕು. ಈ ಸುಜ್ಞಾನವೆಂಬ ಬೋಧಕಿ ಪವಿತ್ರ ಆತ್ಮರೇ ಆಗಿದ್ದಾರೆ. ಅದರಿಂದ ಪವಿತ್ರಾತ್ಮರು ಬರುವುದಕ್ಕೆ ಮುಂಚಿತವಾಗಿ ಏನನ್ನು ಮಾಡುತ್ತಾರೆ ಎಂಬುದನ್ನು ನಾವು ಧ್ಯಾನಿಸ್ತೇವೆ. ನೇರವಾಗಿ ಪವಿತ್ರಾತ್ಮರು ಬಂದುಬಿಡುವುದಿಲ್ಲ. ಸಾಕಷ್ಟು ಅನುಭವಗಳು ನಮ್ಮ ಜೀವಿತದಲ್ಲಿ ಬರ್ತದೆ, ಹೋರಾಟಗಳು ಬರ್ತದೆ. ನಾವು ಸುಂದರವಾಗಿ ನೀವು ತೆಗೆದು ಓದಿ ಸಿರಾಕನ ಗ್ರಂಥ 4ನೇ ಅಧ್ಯಾಯ 11ನೇ ವಾಕ್ಯದಿಂದ 19ನೇ ವಾಕ್ಯದ ತನಕ ಓದಿ. 11ನೇ ಅಧ್ಯಾಯ 19 ವಾಕ್ಯದವರೆಗೆ ನಿಧಾನಕ್ಕೆ ಒಂದು 5 ಸಾರಿ ಓದಿ, ಅರಿವಾಗ್ತದೆ. ಬಿಡಬೇಡಿ. ಇವತ್ತು ನಿಮ್ಮ ಜೀವಿತದಲ್ಲಿ ಹೋರಾಟ ಇದೆ, ಬಿಡಬೇಡಿ, ಬಿಡಬೇಡಿ, ಬಿಡಬೇಡಿ. ಪವಿತ್ರಾತ್ಮನ ಕರೆಯಿರಿ, ಹೇಳಿ, ನನ್ನ ನಡುವನ್ನ ಕಟ್ಕೊಂಡು ನಿಮ್ಗಿಷ್ಟ ಬಂದ ಕಡೆ ನಡೆಸಪ್ಪ. ನಾನು ಯಾವಾಗ ನಡೆದ ಸ್ವಾಮಿ ನನಗೆ ಗೊತ್ತಿಲ್ಲ, ನೀನ್ ನಡೆಸು, ನಿನ್ಗಿಷ್ಟ ಎಲ್ಲಿ ಬೇಕಲ್ಲಿ ನನ್ನ ಕರ್ಕೊಂಡು ಹೋಗು. ನಾನು ಏನ್ ಮಾಡ್ಬೇಕು ಅಂತಿದ್ರೆ ನೀನ್ ಕರ್ಕೊಂಡು ಹೋಗು, ನನಗೆ ಗೊತ್ತಿಲ್ಲ, ನಿನ್ನಿಷ್ಟ ಬಂದಾಗ ನಾನು ನಡೆಸು. ಕರೀರಿ ಪವಿತ್ರಾತ್ಮರೇ, ಬನ್ನಿ ಸ್ವಾಮಿ, ನಿಮಗೆ ಬರ್ತದ, ಏನೇ ಟೆನ್ಷನ್ ಆಗ್ತದ, ಕರಿ ಪವಿತ್ರಾತ್ಮರನ್ನ. ಆದರೆ ಪ್ರಾಮಾಣಿಕವಾಗಿದ್ದು ಕರಿಬೇಕು, ಪ್ರಾಮಾಣಿಕತೆಯಿಂದ ಇದ್ದು ಕರಿಬೇಕು. ನನ್ನನ್ನು ಬದಲಾಯಿಸಿಕೊಳ್ಳುವುದಕ್ಕಾಗಿ ಕರಿಬೇಕು, ದೈವ ಭಯಕ್ಕಾಗಿ ಕಾದು ಕರೆಯಬೇಕು. ಅದರಿಂದ ಪ್ರಿಯರೇ, ನಾವು ಆಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.